ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಈ ದಿನ ದೇವರು ನಮಗೆ ಒಳ್ಳೆಯ ದಿನವನ್ನಾಗಿ ಕೊಟ್ಟಿದ್ದಾನೆ. ಆತನನ್ನು ಆರಾಧಿಸುವವರು ಇಂಥವರೆಂಬುದು, ಆತನನ್ನು ಆರಾಧನೆಗೆ ಅದು ಯೋಗ್ಯವಾದ ಆರಾಧನೆ ಆಗಬೇಕೆಂಬುದು ಯೇಸು ಕ್ರಿಸ್ತನು ನಮ್ಮನ್ನು ನಾವು ನೋಡ್ತೇವೆ. ನಾವು ಎಲ್ಲೆಲ್ಲಿ ಇರ್ಬೋದು, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಗಳಲ್ಲಿ ನೋಡ್ತಿರ್ಬೋದು, ಆದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡಿದ. ಯೇಸು ಕ್ರಿಸ್ತನು ನಿಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಆತನು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ಅದಕ್ಕೆ ಮೊದಲಾಗಿ ನಾವು ಜೋರಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಆತನಿಗೆ ಜಯಘೋಷಣ ಮಾಡೋಣ. ನಾವು ಆರಾಧನೆಗೆ ನಾವು ಈ ಸಮಯದಲ್ಲಿ ಹೋಗ್ತಾ ಇದ್ದೇವೆ. ಆರಾಧನೆಗೆ ಮುಂಚೆ ನಾವು ವಾಕ್ಯದ ಮುಖಾಂತರ ನೋಡೋದಾದರೆ 112ನೇ ಕೀರ್ತನೆಯಲ್ಲಿ ದೇವರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳನ್ನು ಅತ್ಯಾನಂದ ಪಡನು, ಅವನೇ ಧನ್ಯನು. ಆಮೆನ್. ದೇವರ ವಾಕ್ಯ ಹೇಳ್ತದೆ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವುದು, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು, ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಆಮೇಲೆ ದೇವರ ವಾಕ್ಯದಿಂದ ನಾವು ನೋಡಿದ್ದೇವೆ ಈ ಸಮಯದಲ್ಲಿ ದೇವರ ಆಜ್ಞೆಗಳನ್ನು ಅತ್ಯಾನಂದ ಪಟ್ಟು ನಾವು ನೋಡ್ತೀವಿ. ನಾನಾ ಜನರು ಯಾವ ರೀತಿಯಲ್ಲಿ ಇವತ್ತು ಖುಷಿ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ, ಯಾವುದರಲ್ಲೂ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ದೇವರು ಇವತ್ತು ನಮಗೆ ಹೇಳ್ತಾನೆ, ದೇವರ ವಾಕ್ಯದಲ್ಲಿ, ದೇವರ ಆಜ್ಞೆಯಲ್ಲಿ ನಾವು ಯಾವಾಗ ಆನಂದ ಪಡ್ತೇವೋ ಅಥವಾ ಆತನನ್ನು ಆರಾಧಿಸಿಕೊಂಡು ನಾವು, ಹೌದು ನನ್ನ ಸೃಷ್ಟಿಕರ್ತನು ನನ್ನನ್ನು ಆತನ ಸಾರೂಪ್ಯದಲ್ಲಿ ಉಂಟು ಮಾಡಿದ್ದಾನೆ, ಎಲ್ಲ ಆತನ ವರ್ಣನೆ ಮಾಡ್ತಾ ಆತನ ಸ್ತುತಿಸುತ್ತಾ ನಾವು ಸಂತೋಷ ಪಡುವಾಗ ದೇವರ ವಾಕ್ಯ ಹೇಳ್ತದೆ, ಅವನ ವಂಶವು ಶುಭ ಹೊಂದುವುದೆಂಬುದು. ನಮ್ಮ ವಂಶ ಶುಭ ಹೊಂದಬೇಕಾದರೆ, ನಮ್ಮೆಲ್ಲರ ವಂಶವು ಉದ್ಧಾರ ಆಗಬೇಕಾದರೆ, ನಾವೆಲ್ಲರೂ ತಲೆ ಎತ್ತಿ ನಡೆಯಬೇಕಾದರೆ ನಾವು ಕರ್ತನಲ್ಲಿ ಸಂತೋಷಿಸುವರಾಗಬೇಕೆಂಬುದು ದೇವರ ವಾಕ್ಯ ಹೇಳ್ತದೆ. ಯಾವಾಗ ಕರ್ತನಲ್ಲಿ ನಾವು ಸಂತೋಷಿಸ್ತೇವೋ, ಕರ್ತನಲ್ಲಿ ನಾವು ಆನಂದ ಪಡ್ತೇವೋ, ಅಥವಾ ಕರ್ತನಲ್ಲಿ ಆತ್ಮಭರಿತರಾಗಿ ನಾವು ಆರಾಧನೆ ಮಾಡ್ತೇವೋ, ಆಗ ನೋಡ್ತೇವೆ ದೇವರು ನಮ್ಮನ್ನು ಒಂದು ಹಂತವಾಗಿ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಯಾಕಂದರೆ ನಾನು ಅನೇಕ ಕಡೆಯಲ್ಲಿ ಉದ್ಧಾರ ಮೂಢನ ಅಥವಾ ಪಡುವನಿಂದ ಬರುವುದಿಲ್ಲ, ಉದ್ಧಾರವು ಯೆಹೋವನಿಂದಲೇ. ನಮ್ಮ ಸೃಷ್ಟಿಕರ್ತನು ಆತನು ಅಗಮ್ಯದ ಬೆಳಕಿನಲ್ಲಿ ವಾಸಿಸುವಂಥದ್ರು, ತಂದೆಯ ಬಲಪಾಶಲಿದ್ದಕ್ಕೂ ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥ ದೇವರಿದ್ದಾನೆ. ಆತನಲ್ಲಿ ನಾವು ಭರವಸೆ ಇಡುವುದರೆ, ಆತನನ್ನು ನೋಡಿದರೆ ನಾವು ನೋಡ್ತೇವೆ ಯಥಾರ್ಥರಿಗೆ ಕತ್ತಲಲ್ಲಿ ಜ್ಯೋತಿ ಮೂಡುವುದು. ಹೌದು, ಯಥಾರ್ಥ ರೀತಿಯಲ್ಲಿ ನಾವು ಪರಿಪೂರ್ಣವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು, ನಮ್ಮ ಶರೀರದ ಒಂದೊಂದು ಅಂಗಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಆರಾಧಿಸಿದರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ನಮ್ಮ ಆರಾಧನೆ ಆತನಿಗೆ ಮೆಚ್ಚುತ್ತದೆ. ಆತನ ಅಲ್ಲಿಂದ ಇಳಿದು ಬರ್ತಾನೆ, ಆತನ ಆ ಒಂದು ನಮ್ಮ ಮಧ್ಯದಲ್ಲಿ ಆತನ ಚಲಿಸ್ತಾನೆ, ಆತನ ಪ್ರಸನ್ನ ನಮ್ಮ ತುಂಬಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ಆರಾಧನೆ ಹೋಗುವ ಮುಂಚೆ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ದೇವಾ, ನಮ್ಮ ಜೀವಿತದಲ್ಲಿ ನೀನು ನಮ್ಮ ಮಧ್ಯದಲ್ಲಿ ನೀನು ಚಲಿಸು, ನಮ್ಮ ಕುಟುಂಬದಲ್ಲಿ ನೀನು ಚಲಿಸು, ನನ್ನ ವ್ಯಕ್ತಿಗತ ಜೀವಿತದಲ್ಲಿ ನೀನು ಚಲಿಸು ಎಂಬುದು ನಾವು ಪ್ರಾರ್ಥನೆ ಮಾಡೋ ಈ ಸಮಯದಲ್ಲಿ. ಸ್ವರ್ಗೀಯ ನಮ್ಮ ತಂದೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಪವಿತ್ರಾತ್ಮನೇ, ದೇವಾ, ಈ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದೆ ಪರಿಪೂರ್ಣವಾಗಿ ನಿನ್ನ ಆರಾಧಿಸೋಕ್ಕೋಸ್ಕರ ನಿನ್ನ ವಾಕ್ಯದ ಪ್ರಕಾರ ನಿನ್ನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡೋನು ಅವನೆಷ್ಟು ಧನ್ಯನೆಂಬುದು ದೇವ 1ನೇ ಕೀರ್ತನೆ ಉಂಟು. ಹೌದು, ಯಾವಾಗ ದೇವರ ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ತನೋ, ಆಗಲಿರಲು ಅವನು ಧ್ಯಾನಿಸ್ತೇನೋ ಅವನೆಷ್ಟು ಧನ್ಯನು, ಅವನು ನೀರಿನ ಕಾಲುವೆಗಳ ಬೆಳೆದಿರೋ ಮರದ ಆಗಿರೋನು ಎಂಬುದನ್ನು ವಾಕ್ಯ ಹೇಳ್ತದೆ. ಸ್ವಾಮಿ ದೇವ, ಅದೇ ರೀತಿ ಸ್ವಾಮಿ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಿಕೊಂಡು ನಾವು ಸಂತೋಷ ಪಡಲಿಕ್ಕೆ ನಾವು ಬಂದಿದ್ದೇವೆ. ನಿನ್ನನ್ನು ಘನಪಡಿಸಿಕೊಂಡು ಸ್ತೋತ್ರ ಎಂಬ ಯಜ್ಞಗಳನ್ನು ಅರ್ಪಿಸಿಕೊಂಡು ನಿನ್ನ ನಾಮನ್ನು ಘನಪಡಿಸಿ ಬರುವಾಗ ದೇವ, ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕವು, ನಿನ್ನ ಮಹಿಮೆಯು ನಮ್ಮ ಮಧ್ಯದಲ್ಲಿ ತುಂಬಲ್ಪಡಲಿ. ನಿನ್ನ ಮಹಿಮೆ ನಮ್ಮನ್ನು ತುಂಬಿಸು ದೇವ. ಪ್ರಾರಂಭದ ಕಡತಕ್ಕೆಲ್ಲವನ್ನು ಯೇಸುವೆ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ವ್ಯತ್ಯಾಸವನ್ನು, ಒಂದು ಬದಲವನ್ನು ಕಾಣಲ್ಪಡಲಿ ಪವಿತ್ರಾತ್ಮನೇ. ದೇವ, ನಿನ್ನ ಕಾರ್ಯವು ಒಬ್ಬೊಬ್ಬರ ಕುಟುಂಬಗಳಲ್ಲಿ ನೀನು ಮಾಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡ ತಂದೆ. ಆಮೆನ್. ಥ್ಯಾಂಕ್ ಯು ಗಾಡ್. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಅರ್ಧ ಗಂಟೆ ನಾವು ನೋಡ್ತೇವೆ ಆತನ ಆರಾಧನೆ ಮಾಡಬೇಕು. ದೇವರು ಒಂದು ದಿನದಲ್ಲಿ 24 ಗಂಟೆ ಕೊಟ್ಟಿದ್ದಾನೆ. ಆದರೆ ಸ್ವಲ್ಪ ಸಮಯ ನಾವು ಈ ದಿನ ದೇವರಿಗೋಸ್ಕರ, ಆರಾಧನೆಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಹೇಳುವ ಆತ್ಮ ಸ್ವರೂಪ ದೇವ, ನನಗೊಂದು ಆಸೆ, ಬೇರೇನು ಬೇಡ, ನೀ ನನ್ನ ಜೀವಿತಕ್ಕೆ ಬೇಕೆಂಬುದು ನಾವು ಆತನನ್ನು ಹಂಬಲಿಸುವಂಥ ನಾವು ಆತನಿಗೆ ಆರಾಧನೆ ಸಲ್ಲಿಸೋಣ ಸ್ವಾಮಿ. ಥ್ಯಾಂಕ್ ಯು ಗಾಡ್ ಜೀಸಸ್.
ಸ್ವರೂಪ ದೇವಾ, ನನಗೊಂದು ಆಸೆ ರಾಜ, ಬೇರೇನು ಬೇಡ ದೇವಾ, ನೀ ಸಾಕು ನನ್ ಬಾಳಿಗೆ. ಆತ್ಮ ಸ್ವರೂಪ ದೇವಾ, ನನಗೊಂದು ಆಸೆ ರಾಜ, ಬೇರೇನು ಬೇಡ ದೇವಾ, ನೀ ಸಾಕು ನನ್ ಬಾಳಿಗೆ. ನಿನ್ ಜೊತೆಯಲ್ಲಿ ನಡೆಯುವೆನು ಆತ್ಮನೇ, ನಿನ್ ಸ್ವರವ ಕೇಳುವೆನು ಆತ್ಮನೇ, ನಿನ್ ಸೇವೆಯ ಮಾಡುವೆನು ಆತ್ಮನೇ, ನಿನ್ ಚಿತ್ತದಿ ನಡೆಯುವೆನು ಆತ್ಮನೇ, ನಿನ್ ಜೊತೆಯಲ್ಲಿ ನಡೆಯುವೆನು ಆತ್ಮನೇ, ನಿನ್ ಸ್ವರವ ಕೇಳುವೆನು ಆತ್ಮನೇ, ನಿನ್ ಸೇವೆಯ ಮಾಡುವೆನು ಆತ್ಮನೇ, ನಿನ್ ಚಿತ್ತದಲ್ಲಿ ನಡೆಯುವೆನು ಆತ್ಮನೇ. ಆತ್ಮ ಸ್ವರೂಪ ದೇವಾ, ನನಗೊಂದು ಆಸೆ ರಾಜ, ಬೇರೇನು ಬೇಡ ದೇವಾ, ನೀ ಸಾಕು ನನ್ ಬಾಳಿಗೆ. ಆತ್ಮ ಸ್ವರೂಪ ದೇವಾ, ನನಗೊಂದು ಆಸೆ ರಾಜ, ಬೇರೇನು ಬೇಡ ದೇವಾ, ನೀ ಸಾಕು ನನ್ ಬಾಳಿಗೆ. ಆತ್ಮ ಸ್ವರೂಪ ದೇವಾ, ನನಗೊಂದು ಆಸೆ ರಾಜ, ಬೇರೇನು ಬೇಡ ದೇವಾ, ನೀ ಸಾಕು ನನ್ ಬಾಳಿಗೆ. ನೀ ಸಾಕು ನನ್ ಬಾಳಿಗೆ. ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ನಿನ್ನೆದೆಗೆ ಹೊರಗುವೆನು, ನಿನ್ ಮಡಿಲಲ್ಲಿ ಮಲಗುವೆನು, ನಿನ್ ಮುಖವ ನೋಡುವೆನು, ನಿನ್ನ ಅಪ್ಪುಗೆಯನ್ನು ನಾ ಕಾಣುವೆನು ಸ್ವಾಮಿ. ಅಪ್ಪ, ನಿನ್ನ ಜೊತೆಯಲ್ಲಿ ನಡೀಲಿಕ್ಕೆ, ನಿನ್ನ ಸ್ವರವನ್ನು ಕೇಳಲಿಕ್ಕೆ, ನಿನ್ನ ಚಿತ್ತದಲ್ಲಿ ನಡೆಯಲಿಕ್ಕೆ ನಮ್ಮ ನಡೆಸು ಪವಿತ್ರಾತ್ಮನೇ. ನಿನ್ನ ಸ್ವರವಿಲ್ಲದಿದ್ದರೆ, ನಿನ್ನ ದರ್ಶನ ಇಲ್ಲದಿದ್ದರೆ, ದೇವ ನಿನ್ನ ನಡೆಸುವಿಕೆ ಇಲ್ಲದಿದ್ದರೆ ನಾವು ಒಂದು ಕ್ಷಣ ನಡೀಲಿಕ್ಕೆ ಸಾಧ್ಯವಿಲ್ಲ ಪವಿತ್ರಾತ್ಮನೇ. ಎಲ್ಲ ನಿನ್ನ ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವೆ ನಮ್ಮ ಸಂಗೀತವು, ಬಲವಾದ ಕೋಟೆಯು, ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಸ್ತುತಿಸುವೆವು. ಯೇಸುವೆ ನಮ್ಮ ಸಂಗೀತವು, ಸ್ತುತಿಯ ಮಧ್ಯದಲ್ಲಿ ಜೀವಿಸುವ ದೂತರೆಲ್ಲ ಸ್ತುತಿಸುವ ದೇವರಾತನೇ. ಸ್ತುತಿಯ ಮಧ್ಯದಲ್ಲಿ ಜೀವಿಸುವ ದೂತರೆಲ್ಲ ಸ್ತುತಿಸುವ ದೇವರಾತನೇ. ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವ, ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವ, ಆಶ್ರಯವಿಲ್ಲದ ಅನಾಥರಿಗೆ ದೇವರಾತನೇ, ಆಶ್ರಯವಿಲ್ಲದ ಅನಾಥರಿಗೆ ದೇವರಾತನೇ. ಯೇಸುವೆ
ಸಂಗೀತವು ಬಲವಾದ ಕೋಟೆಯು ಜೀವಾಧಿಪತಿಯು ಆತನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಜೀವಾಧಿಪತಿಯು ಆತನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಯೇಸುವಿನ ನಾಮ ಸಂಗೀತವು ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ ಇರುವೆನೆಂದು ಹೇಳಿದ ನಮ್ಮ ದೇವರೇ ಇರುವೆನೆಂದು ಹೇಳಿದ ನಮ್ಮ ದೇವರಿಗೆ ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು ಯೇಸುವೆ ನಾಮ ಸಂಗೀತವು ಬಲವಾದ ಕೋಟೆಯು ಜೀವಾಧಿಪತಿಯು ಆತನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಜೀವಾಧಿಪತಿಯು ಆತನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಯೇಸುವೆ ನಾಮ ಸಂಗೀತವು ಸೃಷ್ಟಿಕರ್ತ ಕ್ರಿಸ್ತ ಯೇಸು ನಾಮವನ್ನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಸೃಷ್ಟಿಕರ್ತ ಕ್ರಿಸ್ತ ಯೇಸು ನಾಮವನ್ನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಪ್ರಭುವಿನೊಂದಿಗೆ ನಿತ್ಯವೂ ಜೀವಿಸುವೆವು ಪ್ರಭುವಿನೊಂದಿಗೆ ನಿತ್ಯವೂ ಜೀವಿಸುವೆವು ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಘನಪಡಿಸುವೆವು ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಘನಪಡಿಸುವೆವು ಯೇಸುವೆ ನಾಮ ಸಂಗೀತವು ಬಲವಾದ ಕೋಟೆಯು ಜೀವಾಧಿಪತಿಯು ಆತನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಜೀವಾಧಿಪತಿಯು ಆತನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಯೇಸುವೆ ನಾಮ ಸಂಗೀತವು ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ ಇಬ್ಬರು ಮೂವರು ನಿನ್ನ ನಾಮದಲ್ಲಿ ಸೇರಿ ಬರುವ ವೇಳೆ ಅವರ ಮಧ್ಯದಲ್ಲಿ ಇರುವೆನೆಂದು ಹೇಳಿದ ನಮ್ಮ ದೇವರೇ ಇರುವೆನೆಂದು ಹೇಳಿದ ನಮ್ಮ ದೇವರೇ ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು ಚಪ್ಪಾಳೆ ತಟ್ಟಿ ನಿನ್ನ ಸ್ತುತಿಸುವೆವು ಯೇಸುವೆ ನಾಮ ಸಂಗೀತವು ಬಲವಾದ ಕೋಟೆಯು ಜೀವಾಧಿಪತಿಯು ಆತನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಜೀವಾಧಿಪತಿಯು ಆತನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಜೀವಾಧಿಪತಿಯು ಆತನೇ ಜೀವಿತ ಕಾಲವೆಲ್ಲ ಸ್ತುತಿಸುವೆವು ಕರ್ತ ಜೀವಾಧಿಪತಿಯು ನೀನು ಸ್ವಾಮಿ ಜೀವಿತ ಕಾಲವೆಲ್ಲ ಕರ್ತನಪ್ಪ ನಿನ್ನ ನಾಮನ ಸ್ತುತಿಸ್ತೇವೆ ಸ್ತುತಿಯ ಮಧ್ಯದಲ್ಲಿರುವ ಆತನು ದೂತರೆಲ್ಲ ಸ್ತುತಿಸುವ ದೇವರಾತನು ಸ್ವಾಮಿ ಬೇಡಿಕೊಳ್ಳುವ ಭಕ್ತರ ಸ್ವರ ಕೇಳುವ ಆತನು ಸ್ವಾಮಿ ಅನಾಥರಿಗೆ ಆಶಯವಿಲ್ಲದರಿಗೆ ನೀನು ಆದರಣದ ದೇವರಾಗಿದೆ ಕರ್ತನಪ್ಪ ಸೃಷ್ಟಿಕರ್ತ ನೀನೊಬ್ಬನೇ ಸೃಷ್ಟಿಯ ಒಡೆಯನು ನೀನೊಬ್ಬನೇ ಸೃಷ್ಟಿಯ ಮೂಲನು ಸ್ವಾಮಿ ನಿನ್ನ ನಾಮವನ್ನು ದೇವ ನಮ್ಮ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ನಾವು ಘನಪಡಿಸ್ತೇವೆ ಸ್ವಾಮಿ ಕರ್ತನಿಗೆ ಸ್ತೋತ್ರ ಹಲಿತೇವೆ ಸ್ವಾಮಿ ಅಲ್ಲೆಲ್ಲೂಯ ರಾಜ ಅಪ್ಪ ಮನ ಮರುಗೋ ದೇವರು ದೇವ ನಮ್ಮ ಕಡೆ ಯಾವಾಗಲೂ ಆ ಪರಲೋಕದಿಂದ ಬಾಗಿಕೊಂಡು ನೋಡುತ್ತೆ ಎಂಬುದನ್ನು ವಾಕ್ಯ ಹೇಳ್ತದೆ ಆತನು ಬಾಗಿಕೊಂಡು ತನ್ನ ಮಕ್ಕಳನ್ನು ನೋಡುವಂತ ದೇವರು ತನ್ನ ಮಕ್ಕಳನ್ನು ಸಂತೈಸುವಂತ ದೇವರಾಗಿದ್ದಿ ಅದಕ್ಕೋಸ್ಕರ ಮನ ಮರುಗುವ ದೇವರೇ ನಿನ್ನ ನಾಮನ್ನು ಕೊಂಡಾಡ್ತೇವೆ ಸ್ವಾಮಿ ಓ ಥ್ಯಾಂಕ್ ಯು ಗಾಡ್ ಹಲ್ಲೆಲೂಯಾ ನೀನು ಯುಕ್ತನ ದೇವರು ನೀನು ಸರ್ವಶಕ್ತನ ದೇವರು ನಿನ್ನ ಕರುಣೆಗೆ ಯಾವಾಗಲೂ ಕೊನೆ ಇಲ್ಲ ಸ್ವಾಮಿ ನಿನ್ನ ಪ್ರೀತಿಗೆ ಮಿತಿ ಇಲ್ಲ ಅದು ನಿತ್ಯ ನಿರಂತರವಾದ ಪ್ರೀತಿಯಾಗಿದೆ ಅದು ದಿನ ದಿನವೂ ಅದು ಹೊಸತಾಗಿದೆ ಪ್ರತಿದಿನ ನಮ್ಮ ಜೀವಿತದಲ್ಲಿ ಅದು ಒಳ್ಳೆದನ್ನು ನಡೆಸುವಂತದ್ದಾಗಿದೆ ಸ್ವಾಮಿ ಅದಕ್ಕೋಸ್ಕರ ಮನಸಾರೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗುವ ಈ ಸಮಯದಲ್ಲಿ ನಾವು ಸ್ತುತಿಸುವ ಆತನನ್ನು ಕೊಂಡಾಡೋಣ ನಾವು ಪರಿಪೂರ್ಣವಾಗಿ ಆತನನ್ನ ಘನಪಡಿಸೋಣ ಆತನ ಮಹಿಮೆಗೆ ಯೋಗ್ಯತೆ
ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವರೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀ ಯೋಗ್ಯನು ಸರ್ವಶಕ್ತನು, ನೀ ಯೋಗ್ಯನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ, ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ, ನಮ್ಮ ದುಃಖಗಳ ಸಹಿಸಿಕೊಂಡೆ. ನೀ ಯೋಗ್ಯನು ಸರ್ವಶಕ್ತನು, ನೀ ಯೋಗ್ಯನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ, ನಮಗೆ ಸಮಾಧಾನ ನೀಡಲೆಂದು ನೀನು ದಂಡನೆಯ ವಹಿಸಿಕೊಂಡೆ. ಸ್ವಾಮಿ ದಂಡನೆಯ ವಹಿಸಿಕೊಂಡೆ. ನೀ ಯೋಗ್ಯನು ಸರ್ವಶಕ್ತನು, ನೀ ಯೋಗ್ಯನು ಸರ್ವಶಕ್ತನು, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನ ದಿನವೂ ಹೊಸದಾಗಿವೆ, ಅವು ದಿನ ದಿನವೂ ಹೊಸದಾಗಿವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನಸಾರೆ ಸ್ತುತಿಸಿ ಕೊಂಡಾಡುವೆ. ಮನ ಮರುಗುವ ದೇವನೇ ಯೇಸುವೇ, ಮನ ಮರುಗುವಂತ ದೇವರಾಗಿದೆ. ಮನಸಾರೆ ಸ್ತುತಿಸಿ ಕೊಂಡಾಡುವೆ. ನೀನು ಯುಕ್ತನು ಸ್ವಾಮಿ, ನೀನು ಯುಕ್ತನ ದೇವರು, ನೀನು ಸರ್ವಶಕ್ತನ ದೇವರು ಸ್ವಾಮಿ. ನಿನ್ನ ಕರುಣೆ ಎಂದೆಂದಿಗೂ ಸ್ವಾಮಿ ನಮ್ಮ ಜೀವನದಲ್ಲಿ ತೋರಿಸುವಂತ ದೇವರಾಗಿದೆ. ನೀನು ದಯಾಸಾಗರನು, ನೀನು ಕರುಣಾಸಾಗರನಾಗಿದ್ದುಕೊಂಡು ದೇವ ನಮ್ಮೊಬ್ಬರ ಜೀವಿತದಲ್ಲಿ ಕರುಣೆ ತೋರಿಸುವನಾಗಿದೆ. ಪರಿಶುದ್ಧಾತ್ಮನೇ, ನಮ್ಮೆಲ್ಲ
ಹೌದು ಸ್ವಾಮಿ, ಆ ಶಾಪದ ಮುಳ್ಳನ್ನು ತಲೆ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದ ದೇವರು ನೀನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಪರಿಶುದ್ಧಾತ್ಮನೇ. ದೇವನಿಗೆ ಸ್ತೋತ್ರ. ಇನ್ನೊಂದಾರ್ತಿ ನಾವೆಲ್ಲರಿಗೂ ಕೊನೆಯ ಭಾಗದಲ್ಲಿ ನಾವು ಪವಿತ್ರಾತ್ಮ ನಮ್ಮ ಜೀವಿತ ಒಪ್ಪಿಸಿಕೊಡೋಣ. ಪವಿತ್ರಾತ್ಮನೇ ನಮ್ಮ ಮಧ್ಯದಲ್ಲಿ ಚಲಿಸಿ ಎಂಬುದು, ಪವಿತ್ರಾತ್ಮನೇ ನಮ್ಮನ್ನು ಕರ್ಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸೋಕ್ಕೋಸ್ಕರ ನೀನು ಮಾರ್ಗವು ಸತ್ಯವು ಜೀವವುಳ್ಳ ದೇವರೆಂಬುದನ್ನು ನಾವು ಒಪ್ಪಿಸಿಕೊಡ್ತೇವೆ. ಓ ಥ್ಯಾಂಕ್ ಯು ಪವಿತ್ರಾತ್ಮನೇ. ಪವಿತ್ರಾತ್ಮ ನಾವೆಲ್ಲರ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಆತನ ಆ ಪ್ರಸನ್ನತೆಗೋಸ್ಕರ, ಆತನ ಆ ಮಹಿಮೆ ಚಲಿಸೋಕ್ಕೋಸ್ಕರ, ಆತನ ಸ್ಪರ್ಶತೆಗೋಸ್ಕರ ನಾವು ಪವಿತ್ರ ಆತ್ಮ, ಪವಿತ್ರಾತ್ಮನೇ ನೀನು ಬಾ, ಪವಿತ್ರಾತ್ಮ ನೀನು ಬಾ ನನ್ನ ಜೀವಿತದಲ್ಲಿ, ಪವಿತ್ರಾತ್ಮ ನೀನು ಬಾ ನಮ್ಮ ಮಧ್ಯದಲ್ಲಿ ಎಂಬುದು ನಾವು ಈ ಸಮಯದಲ್ಲಿ ಆತನನ್ನು ಪವಿತ್ರಾತ್ಮನನ್ನು ಆರಾಧಿಸುವ. पवित्र आत्मा, पवित्र आत्मा, मुझे ले जाओ यीशु के चरणों में। पवित्र आत्मा, पवित्र आत्मा, पवित्र आत्मा, मुझे ले जाओ यीशु के चरणों में। पवित्र आत्मा, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए मैं हाथ उठाता हूँ। पवित्र आत्मा, ಈ ಸಮಯದ ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಆತನ ಆತ್ಮ ನಡೆಸಲಿಕ್ಕೋಸ್ಕರ, ಆತನ ಆತ್ಮಗೋಸ್ಕರ ನಮ್ಮನ್ನು ಈ ಸಮಯದಲ್ಲಿ ले जाओ यीशु के चरणों में। पवित्र आत्मा, यीशु ही मार्ग है, यीशु ही सत्य है, यीशु ही जीवन है, यीशु मेरा प्रभु। सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए मैं हाथ उठाता हूँ। पवित्र आत्मा, पवित्र आत्मा, मुझे ले जाओ यीशु के चरणों में। पवित्र आत्मा, पवित्र आत्मा, पवित्र आत्मा, मुझे ले जाओ यीशु के चरणों में। पवित्र आत्मा, सिर्फ तेरे लिए यीशु, तेरे लिए,
ರಾಜ, ನಿನಗಾಗಿಯೇ ಸ್ವಾಮಿ, ನಿನಗಾಗಿಯೇ ನನ್ನ ಪರಿಪೂರ್ಣವಾಗಿ ನಮ್ಮ ನಿನ್ನ ಒಪ್ಪಿಸಿಕೊಡೋಣ ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ಸ್ವಾಮಿ, ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು. ನಾವು ಪರಿಪೂರ್ಣವಾಗಿ ಕೈಗಳನ್ನು ಎತ್ತುತ್ತೇವೆ ಸ್ವಾಮಿ, ನಾವು ಕೈಗಳನ್ನು ಎತ್ತುತ್ತೇವೆ ಸಮಯದಲ್ಲಿ. ಪವಿತ್ರಾತ್ಮನೇ, ನಮ್ಮ ಕೈಗಳು ನಾವು ಎತ್ತುತ್ತೇವೆ ಸ್ವಾಮಿ. ಪವಿತ್ರ ಆತ್ಮ ಎಂಬುದು ನಿನ್ನ ಪರಿಪೂರ್ಣ ನಾವು ಒಪ್ಪಿಸಿಕೊಡ್ತಾ ರಾಜ ದೇವ, ನಮ್ಮ ಮಧ್ಯದಲ್ಲಿ ಚಲಿಸು ಸ್ವಾಮಿ. ನಮ್ಮ ಮಧ್ಯದಲ್ಲಿ ಮಹಿಮೆಯ ಕಾರ್ಯಗಳ ಕರ್ತನಪ್ಪ ನೋಡುವಂತ ಪ್ರತಿಯೊಬ್ಬರ ಕುಟುಂಬದಲ್ಲೂ ನಿನ್ನ ಮಹಿಮೆಯ ಕಾರ್ಯಗಳಾಗಲಿ ಸ್ವಾಮಿ. ಅನೇಕ ಜೀವಿತದಲ್ಲಿ ಬಿಡುಗಡೆಗಳು, ಅನೇಕರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು, ಅನೇಕರ ಜೀವಿತದಲ್ಲಿ ಒಂದು ಪರಿಪೂರ್ಣವಾದ ನಿನ್ನ ಕಡೆಗೆ ತಿರುಗಿಸುವೆ ಸ್ವಾಮಿ. ಈ ದೊಡ್ಡ ಕಾರ್ಯವು ಈ ಸಮಯದಲ್ಲಿ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಪರಿಶುದ್ಧಾತ್ಮನೇ, ನಮ್ಮ ಆರಾಧನೆ ನೀನು ಮೆಚ್ಚಿದಕ್ಕಾಗಿ ಸ್ತೋತ್ರ, ನಮ್ಮ ಆರಾಧನೆ ನೀನು ಮಹಿಮಂದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನ್ನು ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಈ ವಿಧಿನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ಇನ್ನು ವಾಕ್ಯನ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಿಧಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನರ ಸಂಗಡ ಮಾತನಾಡುವ ಪವಿತ್ರ ಆತ್ಮನೇ, ಈ ವಾಕ್ಯನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೋಷವನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. 2 ಕೊರಿಂಥಿಯನ್ ಚಾಪ್ಟರ್ 13 ವರ್ಸ್ 11. ಕಡೆ ಮಾತೇನೆಂದರೆ, ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು, ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಪ್ರಿಯ ಅಪೊಸ್ತಲನು ಈ ಕೊರಿಂಥದವರ ಸಭೆಯ ವಿಶ್ವಾಸದಲ್ಲಿ ಈ ರೀತಿ ಅದನ್ನು ಉತ್ತೇಜನ ಮಾಡ್ತಾನೆ. ಅಂದರೆ ಕಡೇ ಮಾತೆಂದರೆ, ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಇಲ್ಲಿ 7 ಸಂಗತಿಗಳನ್ನು ಅಪೊಸ್ತಲ ಪೌಲನು ಈ ವಿಶ್ವಾಸಗಳು ಮಾಡಬೇಕು ಎಂಬುದಾಗಿ ಹೇಳುತ್ತಾನೆ. ಹಾಗಾಗಿ ಈ 7 ಸಂಗತಿಗಳು ಏನೆಂಬುದಾಗಿ ಅತಿ ವಿವರವಾಗಿ ನೋಡುವ, ಯಾವ ರೀತಿಯಲ್ಲಿ ಸಂಗತಿ ನಿಮ್ಮ ಜೀವಿತದಲ್ಲಿ ಮಾಡಬೇಕು, ಅದರಲ್ಲಿ ಏನು ನಿಮಗೆ ಪ್ರಯೋಜನ ಸಿಗ್ತದೆ ಎಂಬುದನ್ನು ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ, ಸಂತೋಷ ಪಡುವರಾಗಬೇಕು. ಇದರ ಬಗ್ಗೆ ನೋಡಬೇಕು. ಯಾಕೆ ಸಂತೋಷ ಪಡಬೇಕು? ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಫಿಲಿಪಿಯನ್ ಚಾಪ್ಟರ್ 4 ವರ್ಸ್ 4. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿ ಅಂತ ತಿರುಗಿ ಹೇಳ್ತೇನೆ. ವಾಪಸ್ ಬರ್ತೇನೆ. ಯೇಸು ನಂಬಿಕೆ ದೇವರ ಮಕ್ಕಳಾದ ನೀವು ನಿಮ್ಮ ಜೊತೆಲಿ ಖಾಲಿ ಒಳ್ಳೆಯ ಸಂಗತಿಗೆ ಬರುವಾಗ ಮಾತ್ರ ಸಂತೋಷ ಪಡೋದಲ್ಲ, ನಿಮ್ಮ ನಂಬಿಕೆಗೆ ನಾನಾ ವಿಧದ ಪರೀಕ್ಷೆಗಳು ಬರುವಾಗ, ನಂಬಿಕೆಗೆ ನಾನಾ ಕಷ್ಟ ಎಲ್ಲ ಪರಿಸ್ಥಿತಿಯಲ್ಲೂ ಸಂತೋಷ ಪಡಬೇಕು. ಯಾವಾಗಲೂ ಸಂತೋಷ ಪಡಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾ ಇರ್ತಾರೆ. ಯಾಕಂದರೆ ಇದು ದೇವರ ಚಿತ್ತ ಎಂಬುದು ಅಪೊಸ್ತಲನ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, 1ನೇ ಥೆಸಲೋನಿಕದ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 18ನೇ ವಾಕ್ಯ ತನಕ. 1 ಥೆಸಲೋನಿಯನ್ಸ್ 5 ವರ್ಸ್ 16 to 18 ವರ್ಸ್. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲೂ ಕೃತಜ್ಞತೆ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅಪೊಸ್ತಲನೇ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ದೇವರ ಮಕ್ಕಳಾದ ನೀವು ಪ್ರೇರೆ ಎಲ್ಲ ಸಮಯ ಒಳ್ಳೆಯದು ಆಶೀರ್ವಾದ ಇರುವಾಗಲೂ ಸಂತೋಷ ಪಡಬೇಕು. ನಿಮ್ಮಲ್ಲಿ ಕೆಟ್ಟ ಸಂಗತಿ ಬಂದಿರುವಾಗಲೂ ಸಂತೋಷ ಪಡಬೇಕು. ಅಷ್ಟೇ ಅಲ್ಲದೆ ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಎಲ್ಲ ಸನ್ನಿವೇಶ ಅಂದರೆ ಒಳ್ಳೆಯ ಸಂಗತಿಗಳಲ್ಲಿಯೂ ಸಂತೋಷ ಪಡಬೇಕು. ನಿಮ್ಮ ಜೊತೆ ನಂಬಿಕೆಗೆ ಪರೀಕ್ಷೆಗೆ ಬರುವಾಗ ಯಾವುದೇ ನಿಮ್ಮ ಜೊತೆ ಕಷ್ಟಗಳು ಬರಬಹುದು, ಸಂಕಟಗಳು ಬರೋದು, ರೋಗಗಳು, ಎಲ್ಲ ಪರಿಸ್ಥಿತಿಯಲ್ಲಿ ದೇವರಿಗೆ ಸ್ತುತಿ ಮಾಡುವವರಾಗಬೇಕು. ವಿನಾ ಪ್ರೇರೆ ಯಾವ ಪರಿಸ್ಥಿತಿಯಲ್ಲಿ ನೀವು ಗುಣಗುಟ್ಟುವರಾಗಬಾರದು. ಗುಣಗುಟ್ಟುವುದಾದರೆ ಪ್ರೇರೆ ದೇವರ ಕೋಪ ಬರುತ್ತದೆ. ಯಾಕಂದರೆ ಎಂದಿಗೂ ನೀವು ಯಾವ ಪರಿಸ್ಥಿತಿ ಗುಣಗುಟ್ಟಬೇಕು, ಗುಣಗುಟ್ಟಬಾರದು. ಯಾಕಂದರೆ ನಿಮ್ಗೆ ಗೊತ್ತಿರಬೇಕು, ದೇವರು ಒಳ್ಳೆಯವನಾಗಿದ್ದಾನೆ. ದೇವರಿಂದಿಗೂ ತನ್ನ ಮಕ್ಕಳ ಜೊತೆ ಕೆಟ್ಟದ್ದನ್ನು ಮಾಡುವುದಿಲ್ಲ. ಅದೇ ಕೆಟ್ಟದ್ದನ್ನು ಮಾಡುವನು ಸೈತಾನನಾಗಿದ್ದಾನೆ. ಆತನ ಹೆಸರು ಕಳ್ಳನು ಆಗಿದ್ದಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಯೋನ ಬರೆಸೋದು 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ಕಳ್ಳನು ಬರುವುದು ಕಳ್ಳತನ ಮಾಡುವುದಕ್ಕೆ, ಕದಿಯುವುದಕ್ಕೆ,
ಕೊಯ್ಯುವುದಕ್ಕೆ ಹಾಳು ಮಾಡೋದಕ್ಕೆ ಬರುತ್ತಾನೆ ವಿನ್ನ ಅದು ಒಳ್ಳೆಯದು ಮಾಡಿದ್ದಕ್ಕೂ ಬರುವುದಿಲ್ಲ. ಅದು ಯೇಸು ಕ್ರಿಸ್ತ ಬಂದನು ನಿಮಗೆ ನಿತ್ಯ ಜೀವನ ಕೊಡಲಿಕ್ಕೆ ಬಂದಿದ್ದಾನೆ, ಮತ್ತು ಅದೊಟ್ಟೆ ಸಮೃದ್ಧಿದ ಆಶೀರ್ವಾದ ಕೊಡಲಿಕ್ಕೆ ಬಂದಿದ್ದಾನೆ. ಇದು ಅರ್ಥವಾದ ಹಾಗಾದರೆ ನಿಮಗೆ ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತ ನಿಮ್ಮ ಜೀವನ ಕೆಟ್ಟದ್ದನ್ನು ಮಾಡೋದಿಲ್ಲ. ಕೆಟ್ಟದ್ದನ್ನು ಮಾಡೋದು ಕಲ್ಲನು, ಆ ಸೈತಾನ. ಅದಕ್ಕೆ ನಿಮ್ಮ ಜೊತೆ ಒಳ್ಳೆಯದಿರುವಾಗ ಮಾತ್ರ ಸಂತೋಷ ಪಡುವುದಲ್ಲ, ಕೆಟ್ಟದ್ದು ಬರುವಾಗ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಸ್ತುತಿ ಮಾಡಬೇಕು. ಆಗ ಸ್ತುತಿ ಮಾಡುವಾಗ ಪ್ರೇರೆ ಸೈತಾನನು ಸೋತು ಹೋಗ್ತಾನೆ. ದೇವ್ರು ನಿಮ್ಮ ಜೊತೆ ಒಳ್ಳೆಯ ಆ ಸೈತಾನ ತಂದ ಆ ಕಷ್ಟ ಸಂಕಟ ನಿಮಗೆ ಬಿಡುಗಡೆ ಬರ್ತದೆ ಪ್ರೇರೆ. ಇಲ್ಲದಿದ್ದರೆ ನೀವು ಆ ಕಷ್ಟಗಳು ಬರುವಾಗ, ಆ ಸಮಸ್ಯೆಗಳು ಬರುವಾಗ, ಅದು ಸೋದ ಬರುವಾಗ ದೇವರಿಗೆ ಗುಣಗುಟ್ಟುವುದರೆ ಸೈತಾನ ಇನ್ನೂ ಸಂತೋಷಿಸ್ತಾನೆ, ಇನ್ನೂ ನಿಮಗೆ ಜಾಸ್ತಿ ದೇವರ ಕೋಪ ಬರ್ತದೆ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಎಲ್ಲ ಪರಿಸ್ಥಿತಿಯಲ್ಲೂ ಯಾವಾಗಲೂ ಸಂತೋಷ ಪಡಬೇಕು ಮತ್ತು ಇದು ದೇವರ ಚಿತ್ತ. ಅದಕ್ಕೆ 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯತೆ ಯಾವಾಗಲೂ ಸಂತೋಷಿಸಿರಿ, 17ನೇ ವಾಕ್ಯತೆ ಎಡೆಬಿಡದೆ ಪ್ರಾರ್ಥನೆ ಮಾಡಿ, 18ನೇ ಎಲ್ಲದರಲ್ಲಿಯೂ ಕರ್ತನನ್ನು ಸ್ತುತಿ ಮಾಡಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಎಲ್ಲ ಸಮಯದಲ್ಲೂ ದೇವರಿಗೆ ಸ್ತೋತ್ರ ಮಾಡಬೇಕು, ದೇವ್ರನ್ನ ಕೊಂಡಾಡಬೇಕು. ದೇವರು ಒಳ್ಳೆಯವು ನೆಮ್ಮದಿ ತಿಳಿದುಕೊಂಡು ದೇವರು ಕೊಂಡಾಡುವುದಾದರೆ ಎಲ್ಲ ಪರಿಸ್ಥಿತಿಯಲ್ಲಿ ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. ಸೈತಾನನು ನಿಮ್ಮನ್ನು ಆಕ್ರಮಣದಲ್ಲಿ ಬಂದರೂ ನೀವು ಸ್ತುತಿಸುವಾಗ ದೇವದೂತರು ಪರಲೋಕದಿಂದ ನಿಮ್ಮ ಸಹಾಯಕ್ಕೆ ಬರ್ತಾರೆ, ದೇವರ ದಯೆ ಬರ್ತಾರೆ, ಸೈತಾನ ಸೋತು ಹೋಗ್ತಾನೆ. ದೇವರು ಅದ್ಭುತ ಮಾಡೋದು. ಅದಕ್ಕೆ ಸ್ತುತಿ ಮಾಡುವವರಾಗಬೇಕು, ಕೊಂಡಾಡುವವರಾಗಬೇಕು, ಗುಣಗುಟ್ಟವರಾಗಬಾರ್ದು ಎಂಬುದಾಗಿ ಅಪೊಸ್ತಲನು ಆ ಸಭೆಯವರಿಗೆ ಯಾವಾಗಲೂ ಸಂತೋಷ ಪಡಿರಿ ಎಂಬುದೇ ಹೇಳುತ್ತಾನೆ ಪ್ರೇರೆ. ಈಗ 2ನೇ ಸಂಗತಿಯನ್ನು ನೋಡ್ತೇವೆ, ಕ್ರಮಪಡಿಸಿಕೊಳ್ಳಿರಿ. ಇದರ ಒರಿಜಿನಲ್ ಮೀನಿಂಗ್ ಆಗಿದೆ ದೋಷವಿಲ್ಲದವರೇ ನಡೆಯಬೇಕು. ಯಾಕೆ ಈ ರೀತಿ ಹೇಳ್ತಾನೆ ನೋಡೋ ಪ್ರೇರೆ? ಎಫೆಸ ದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 5 ವರ್ಸ್ 27. ಅದನ್ನು ಕಲಂಕ, ಸುಕ್ಕು ಮುಂತಾದೊಂದಿಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಅಪ್ಪನೇ ಯೇಸು ಕ್ರಿಸ್ತನು ಪ್ರೇರೆ ತನ್ನ ಸಭೆಯನ್ನು ಎತ್ತಿಕೊಂಡು ಹೋಗಲಿಕ್ಕೆ ಮಧ್ಯ ಆಕಾಶದಲ್ಲಿ ಬರುತ್ತಾನೆ ಎಂಬುದು ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ. ಅದು ರಹಸ್ಯವಾದ ಬರಣ, ಅದು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ, ಅದು ಇಂಗ್ಲಿಷ್ ರ್ಯಾಪ್ಚರ್ ಎಂದು ಹೇಳ್ತಾರೆ. ಈ ರ್ಯಾಪ್ಚರ್ಗಾಗಿ ಪ್ರೇರೆ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಎತ್ತಿಕೊಂಡು ಬರುವಾಗ ಯೇಸು ಕ್ರಿಸ್ತನು ತನ್ನ ಸಭೆಯು ಯೇಸು ಕ್ರಿಸ್ತ ಮೊದಲಿಂಗ ಆಗಿದ್ದಾನೆ. ಸಭೆಯ ಮೊದಲಿಗತೆ ಅದು ಪರಿಶುದ್ಧವಾದ ನಿರ್ದೋಷವಾದ ಮೊದಲಿಗತೆಯಾಗಿ ಮಾಡೋದಕ್ಕೋಸ್ಕರವಾಗಿ ದೇವರ ಆತ್ಮನ ಪ್ರೇರೆ ಈ ನೀವು ಕೇಳುವ TV ಸಂದೇಶದ ಮುಖಾಂತರ ಕೇಳುವಂಥ ವಾಕ್ಯದಲ್ಲಿ ಪವಿತ್ರಾತ್ಮನ ಅಭಿಷೇಕ ಅಡಕವಾಗಿದೆ. ಈ ವಾಕ್ಯವನ್ನು ಕೇಳಿ ನೀವು ಮರೆತು ಬಿಡದೆ ಈ ವಾಕ್ಯವನ್ನು ಧ್ಯಾನ ಮಾಡಿ ಈ ವಾಕ್ಯ ವಿಚಾರ ನಡೆಯುತ್ತಾರೆ. ಈ ಕೇಳಿದ ಸಂದೇಶವು ನಿಮ್ಮ ಜೀವಿತದಲ್ಲಿರುವ ಕಲ್ಮಸಗಳನ್ನು ಎಲ್ಲ ಪಾಪಗಳನ್ನು ತೆಗೆದುಬಿಟ್ಟು ನಿಮ್ಮನ್ನು ಶುದ್ಧವಾದ ಪರಿಶುದ್ಧ ಕನ್ನಿಕನಾಗಿ ಮಾಡಿಕೊಂಡು ಯೇಸು ಕ್ರಿಸ್ತನ ಆ ರೂಪಾಂತರವನ್ನು ಸಿದ್ಧಪಡಿಸುತ್ತದೆ ಎಂಬುದೇ ಅಪೊಸ್ತಲನು ಹೇಳ್ತಾರೆ. ಹಾಗಾದರೆ ಇವತ್ತು ಪ್ರತಿಯೊಬ್ಬ ದೇವರ ಮಕ್ಕಳಾದ ನೀವು ಪ್ರತಿದಿನ ಪ್ರೇರೆ ನಿಮಗೆ ಈ ನಿರೀಕ್ಷೆ ಇರಬೇಕು. ಇವತ್ತು ಅದು ಈಗಲಿಗೆ ನನ್ನ ಯೇಸು ಸ್ವಾಮಿ ಮಧ್ಯ ಆಕಾಶದಲ್ಲಿ ತುತ್ತೂರಿಯೊಡನೆ ಬರುವಾಗ ನಾನು ಆ ತುತ್ತೂರಿದ್ದವನಿಗೆ ನಾನು ಆ ಮೇಘವಾನದಲ್ಲಿ ಆ ಪಲ್ಲಕ ಓಯಿಲು ಪಡಬೇಕು. ಅದಕ್ಕೋಸ್ಕರ ನಾವು ಆ ನಿರೀಕ್ಷೆಗಳು ಅವರು ಪರಿಶುದ್ಧರಾಗಿ ಜೀವಿಸಬೇಕು. ಯಾಕಂದರೆ ಪರಿಶುದ್ಧತೆ ಇಲ್ಲದೆ ಯಾರಿಗೂ ಪರಲೋಕ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಪರಿಶುದ್ಧ ಜೀವಿಸಬೇಕಾದ್ರೆ ದಿನಾಲೂ ನೀವು ದೇವರ ಕಡೆ ಓದುವವರು, ಧ್ಯಾನ ಮಾಡುವವರು, ಆ ದೇವರ ಬಗ್ಗೆ ವಿದ್ಯರಾಗಿ ನಡೆಯುತ್ತಾರೆ. ಮಾತ್ರವೇ ನಿಮಗೆ ಪರಿಶುದ್ಧರಾಗಲಿ ಜೀವನ ಮಾಡಲು ಸಾಧ್ಯವಾಗುತ್ತೆ. ಅಷ್ಟು ದೇವರ ಆತ್ಮನು ತನ್ನ ಸಭೆಯಲ್ಲಿ ಮತ್ತು ಈ TV ಸಂದೇಶ ಮುಖ ದೇವರ ಆತ್ಮನು ದೇವರ ಸೇವಕರ ಮುಖ ಕೊಡುವಂಥ ಈ ಸಂದೇಶವು ಈ ಪವಿತ್ರಾತ್ಮನ ಅಭಿಷೇಕದಲ್ಲಿ ಅಡಕವಾಗಿದ್ದ ಅಪೊಸ್ತಲನು ಹೇಳ್ತಾನೆ. ಈ ಸಂದೇಶ ಬರೀ ಕೇಳುವವರು ಮಾತ್ರ ಅಲ್ಲ, ಕೇಳಿ ಅದನ್ನು ಮರೆತು ಬಿಡದೆ ಅದರ ನಡೆದರೆ ಈ ಸಂದೇಶದಲ್ಲಿರುವ ಪವಿತ್ರಾತ್ಮನ ಅಭಿಷೇಕವು ನಿಮ್ಮ ಮನಸ್ಸಲ್ಲಿ ನಿಮ್ಮದೆಲ್ಲ ಕಲ್ಮಸವನ್ನು ತೆಗೆದು ಸುಕ್ಕು ಕಲಂಕ ಇಲ್ಲದ ಕನ್ನಿಕೆ ಮತ್ತು ನಿಮ್ಮನ್ನು ಪರಿಶುದ್ಧವು ನಿರ್ದೋಷವ ಸಭೆಯನ್ನಾಗಿ ನಿಮ್ಮನ್ನು ಮಾಡಿಕೊಂಡು ಯೇಸು ಕ್ರಿಸ್ತನ ರೂಪಾಂತರ ಸಭೆಯಾಗಿ ತಿಳಿಪಡುವ ಮಾಡುತ್ತಾನೆ. ಅದಕ್ಕೋಸ್ಕರ ಅಪೊಸ್ತಲನು ಹೇಳ್ತಾನೆ, ಕ್ರಮಪಡಿಸಿಕೊಳ್ಳಬೇಕು ಅಂದರೆ ದೋಷವಿಲ್ಲದವರಾಗಬೇಕು ಎಂಬುದಾಗಿ ಆ ಸಭೆಗೆ ಎಚ್ಚರಿಕೆ ಕೊಡುತ್ತಾನೆ. ಇನ್ನದು ಅರ್ಥ ನೋಡಪ್ಪ ಹೇಗೆ ದೋಷವಿಲ್ಲದವರಾಗಿ ಅಥವಾ ಕ್ರಮಪಡಿಸುವುದು ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ ತನಕ. 1 Peter 1 verse 13 to 16. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆ ಸಂಪೂರ್ಣವಿಡಿರಿ. ಪುನಃ ಪೇತ್ರನು ಹೇಳ್ತಾನೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ
ಆತನ ಬರೋಣದಲ್ಲಿ ಪಾಲುರಾಗುವುದಕ್ಕೆ ಈ ನಿರೀಕ್ಷೆ ಉಳ್ಳವರಾಗಬೇಕು. ಅದಕ್ಕೋಸ್ಕರ ದಿನಾಲು ನಿಮ್ಮ ಮನಸ್ಸಿನ ನಡುವನ್ನು ಎಂದರೆ ಪ್ರಿಯರೇ, ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ದೇವರ ವಾಕ್ಯ ಓದೋದ ಮುಖಾಂತರ, ದೇವರ ವಾಕ್ಯ ಧ್ಯಾನ ಮಾಡುವ ಮುಖಾಂತರ ಕಟ್ಟಿಲ್ಪಡಬೇಕು. ಇಲ್ಲದರೆ ನಿಮ್ಮ ಮನಸ್ಸು ಗೊಂದಲಮಯವಾಗ್ತದೆ, ನಿಮ್ಮ ಮನಸ್ಸಿನಲ್ಲಿ ಅಪನಂಬಿಕೆ ಬರ್ತದೆ, ಚಿಂತೆ ಬರ್ತದೆ, ನಿರಾಶೆ ಬರ್ತದೆ, ಜಿಗುಪ್ಸೆ ಬರ್ತದೆ. ಈ ರೀತಿ ಸೈತಾನ ನಿಮ್ಮ ಮನಸ್ಸನ್ನು ಆಕ್ರಮಣ ಮಾಡ್ತಾನೆ ಮತ್ತು ನಿಮ್ಮಲ್ಲಿ ನಿರೀಕ್ಷೆ ಇಲ್ಲದವರಾಗಿ ಮಾಡ್ತಾರೆ. ಅದಕ್ಕೆ ಅಪೊಸ್ತಲರು ಬರ್ತದೆ, ಯಾವಾಗಲೂ ನಿಮಗೆ ಈ ನಿರೀಕ್ಷೆ ಇರಬೇಕು, ಯೇಸು ಕ್ರಿಸ್ತನು ನಮ್ಮನ್ನು ಪರಲೋಕಕ್ಕೆ ಎತ್ತಿಕೊಂಡು ಹೋಗಲಿಕ್ಕೆ ಮಧ್ಯಾಹ್ನದಲ್ಲಿ ಬರುತ್ತಾನೆ ಎಂಬ ನಿರೀಕ್ಷೆಯಿಂದ ನಾವು ದಿನಾಲು ಪ್ರಿಯರೇ ಈ ನಿಮ್ಮ ಮನಸ್ಸು ಗೊಂದಲಮಯವಾಗದಾಗೆ, ಚಿಂತೆ ಮಾಡದಾಗೆ, ನಿರಾಸರಾಗದಾಗೆ, ಕುಂದಿ ಹೋಗದಾಗೆ ಪ್ರಿಯರೇ ನೀವು ದಿನಾಲು ದೇವರ ವಾಕ್ಯನ ಓದುವವರು, ಧ್ಯಾನ ಮಾಡುವುದಾದರೆ ಆ ವಾಕ್ಯ ಏನುತ್ತದೆ, ನಿಮ್ಮ ಮನಸ್ಸಿನ ನಡುವೆಂದರೆ ಆಲೋಚನೆ ಕಟ್ಟಲ್ಪಡುತ್ತದೆ, ಸ್ವಸ್ಥ ಮನಸ್ಸುಳ್ಳವರಾಗ್ತೀರಿ ಮತ್ತು ನಿಮ್ಮಲ್ಲಿ ಯಾವಾಗಲೂ ನಿರೀಕ್ಷೆ ತುಂಬಲ್ಪಡ್ತದೆ ಎಂಬುದಾಗಿ ಇದು ಅರ್ಥವಾಗಿದೆ ಪ್ರಿಯರೇ. ಮತ್ತು 14ನೇ ವಾಕ್ಯದಲ್ಲಿ ಪೇತ್ರ ಹೇಳ್ತಾನೆ, ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಾಗಿರ್ತಕ್ಕಂತೆ ನೀವೆಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ, ನಾನು ಪರಿಶುದ್ಧರಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೆ ಅಲ್ಲ. ಪ್ರೇರೆ ಅಪೊಸ್ತಲರು ದೇವರು ಪರಿಶುದ್ಧನಾಗಿದ್ದಾನೆ. ಅದು ಯೇಸು ನಂಬಿಕೆ ಇಡುವುದರ ಮುಖಾಂತರ ನೀವು ನೀತಿವಂತರಾಗಿದ್ದೀರಿ, ನಂಬಿಕೆ ಇಡುವ ಮುಖಾಂತರ ನೀವು ಪರಿಶುದ್ಧ ಜನರಾಗಿದ್ದೀರಿ. ಅದೇ ಅಷ್ಟೇ ಅಲ್ಲ ಪ್ರೇರೆ, ದಿನಾಲು ಪ್ರೇರೆ ನಿಮ್ಮ ನಡತೆಯಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಬಾಯಿ ಮಾತಿನಲ್ಲಿ ನೀವು ದೇವರ ವಾಕ್ಯ ವಿಧೇಯರಾಗಿ ಪರಿಶುದ್ಧರಾಗಬೇಕು ಎಂಬುದಕ್ಕೆ ಪೇತ್ರ ಹೇಳ್ತಾನೆ. ದಿನಾಲು ಪ್ರೇರೆ ಈ ನಿಮಗೆ ನಿಜವಾಗಿ ನಿಮಗೆ ಪರಲೋಕಕ್ಕೆ ಹೋಗಲಿಕ್ಕೆ ನಿಮಗೆ ಆಸೆ ಉಂಟಾ? ಆ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಬರುವಾಗ ಆ ಒಂದು ಬರೋಣದಲ್ಲಿ, ಆ ಒಂದು ರ್ಯಾಪ್ಚರ್ನಲ್ಲಿ ನಿಮ್ಮ ಪರಲೋಕಕ್ಕೆ ಆಸೆ ಉಂಟು. ಅದು ಈ ನಿರೀಕ್ಷೆ ನಿಮ್ಮಲ್ಲಿ ಬರಬೇಕಾದ್ರೆ ದೇವರ ವಾಕ್ಯ ಓದುವುದಾದರೆ, ವಾಕ್ಯ ಧ್ಯಾನ ಮಾಡುವವರಲ್ಲಿ ಮಾತ್ರ ಈ ನಿರೀಕ್ಷೆ ಇರ್ತದೆ. ಮತ್ತು ಎಷ್ಟು ವಾಕ್ಯ ಓದುತ್ತೀರಿ ವಾಪಸ್ ಅಷ್ಟು ನಿಮ್ಮ ಮನಸ್ಸು ಅದು ಶುದ್ಧೀಕರಿಸಲ್ಪಡುತ್ತೆ, ಆಲೋಚನೆ ಶುದ್ಧೀಕರಿಸಲ್ಪಡುತ್ತೆ. ಮತ್ತು ವಾಕ್ಯ ನಿಮ್ಮ ಮನಸ್ಸು ತುಂಬಲ್ಪಟ್ಟರೆ ಮಾತ್ರವೇ ನಿಮ್ಮ ಆಲೋಚನೆಯಲ್ಲಿಯೂ ನಡತೆಯಲ್ಲಿಯೂ ದೇವರ ವಾಕ್ಯ ವಿಧೇಯರಾಗಿ ನಡೆಯಬೇಕು ಪ್ರಿಯರೇ. ಆಗ ನೀವು ಪರಿಶುದ್ಧರಾಗ್ತೀರಿ. ದಿನ ಪರಿಶುದ್ಧರಾಗುವುದಾದರೆ ಮಾತ್ರವೇ ಆ ಪರಿಶುದ್ಧವಾದ ದೇವರು ತನ್ನ ಮಗನ ಯೇಸು ಕ್ರಿಸ್ತನು ಆ ತುತ್ತೂರಿ ಊದುವಾಗ ಆ ತುತ್ತೂರಿಯ ಧ್ವನಿಗೆ ನೀವು ಒಂದು ವೇಳೆ ಸತ್ತರೆ ನೀವು ಪುನರುತ್ತರಾಗ್ತೀರಿ, ಜೀವಿತರಿದ್ದರೆ ನಾವೆಲ್ಲರೂ ಅಂತರಿಕ್ಷ ಅಂದರೆ ಆ ಮೇಘ ವಿಮಾನದಲ್ಲಿ ಅಂತರಿಕ್ಷದಲ್ಲಿ ಮೇಘ ವಿಮಾನದಲ್ಲಿ ಪರಲೋಕಕ್ಕೆ ಎತ್ತರಪಡುತ್ತೇವೆ ಎಂಬುದಾಗಿ ಅಪೊಸ್ತಲ ಪೌಲನು 1ನೇ ಥೆಸಲೋನಿಕ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 14-18 ವಾಕ್ಯದಲ್ಲಿ ಚೆನ್ನಾಗಿ ವಿವರಿಸಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಈ ನಿರೀಕ್ಷೆ ನಿಮ್ಮಲ್ಲಿ ಬರಬೇಕು ಪ್ರಿಯರೇ. ಮತ್ತು ಈ ನಿರೀಕ್ಷೆಯನ್ನು ನಿಮ್ಮ ಜೀವನ ಕ್ರಮಪಡಿಸಬೇಕು ಅಥವಾ ದೋಷಗಳನ್ನು ನಡೆಯಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಆ ಕೊರಿಂಥ ಸಭೆಗೆ ಎಚ್ಚರಿಕೆ ಕೊಡುತ್ತಾನೆ. 3ನೇ ಅರ್ಥ ನೋಡ್ತೇವೆ, ಧೈರ್ಯವುಳ್ಳವರಾಗಬೇಕು ಪ್ರೇರೆ. ಇದು ಒರಿಜಿನಲ್ ಅರ್ಥ ಅಂದರೆ ಒಬ್ಬರೊಬ್ಬನು ಸಂತೈಸುವವರಾಗಬೇಕು. ಯಾಕೆ ಧೈರ್ಯವುಳ್ಳವರಾಗಬೇಕು, ಹೇಗೆ ಎಂಬುದಕ್ಕೆ ನಾನು ನೋಡೋ ಪ್ರೇರೆ. ರೋಮಾಪುರದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 15:13. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿನಂದತೆ ಅನುಗ್ರಹಿಸಲಿ. ಪ್ರೇರೆ ಧೈರ್ಯ ಅಂದರೆ ಯಾವಾಗಲೂ ಕ್ರೈಸ್ತ ಜೀವಿತದಲ್ಲಿ ಧೈರ್ಯವುಳ್ಳವರಾಗಬೇಕು ಪ್ರೇರೆ. ಒಬ್ಬರನ್ನ ಸಂತೋಷವರಾಗಬೇಕಾದ್ರೆ ಆಪದ ಪಾಲನೆ ನಿರೀಕ್ಷೆಯ ಮೂಲ ದೇವರು ಪ್ರೇರೆ. ಯಾವಾಗ ನಿಮ್ಮಲ್ಲಿ ನಿರೀಕ್ಷೆ ಇರ್ತದೋ ಆಗ ನಿಮಗೆ ದೇವರ ನಿಮ್ಮ ನಂಬಿಕೆಯಿಂದ, ಆ ನಿರೀಕ್ಷೆಯಿಂದ ನಿಮಗೆ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಕೊಟ್ಟು ನೀವು ಕ್ರಿಸ್ತನ ನಂಬಿಕೆಯಲ್ಲಿ ದಿನಾಲು ನಂಬಿಕೆ ಮತ್ತು ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಆಗಬೇಕು ಪ್ರಿಯ. ದಿನಾಲು ಅಭಿವೃದ್ಧಿ ಆಗಬೇಕು. ಆವಾಗ ಮಾತನ್ನು ಕ್ರಿಸ್ತನ ನಂಬಿಕೆ ದೃಢವಾಗಿ ನಿಲ್ಲುತ್ತೀರಿ, ಧೈರ್ಯವುಳ್ಳವರಾಗ್ತೀರಿ. ಒಬ್ಬರು ಕಷ್ಟ ಬಿದ್ದವರೊಬ್ಬರು ಸಂತೈಸುತ್ತೀರಿ. ಈ ಸಂತೈಸುವಿಕೆ ಈ ರೀತಿಯ ದೇವರವರೇ ನೀವು ಪ್ರೇ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಯಾವಾಗ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತೀರೋ ಆಗ ನಂಬಿಕೆಯಿಂದ ದೇವರು ನಿಮಗೆ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಕೊಡುತ್ತಾನೆ ಮತ್ತು ಪವಿತ್ರ ಬಲದಿಂದ ನೀವು ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ. ಈ ರೀತಿ ಅಭಿವೃದ್ಧಿ ಹೊಂದಿದ್ದರೆ ಮಾತ್ರ ಕಡೆ ತಾನೆ ಧೈರ್ಯವುಳ್ಳವರಾಗ್ತಾರೆ. ಒಬ್ಬರ ಸಂತೈಸಲಿಕ್ಕೆ ನೀವು ಶಕ್ತರಾಗ್ತೀರಿ ಎಂಬುದಾಗಿ ಅಪೊಸ್ತಲ ಪೌಲನು 2 ಕೊರಿಂಥದವರ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ ನೋಡಬಹುದು. 2 ಕೊರಿಂಥಿಯನ್ 1:3 and 4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ನಿಮಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ.
ಅಪೊಸ್ತಲರು ಹೇಳ್ತಾನೆ, ಕ್ರಿಸ್ತನ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಆಗುವ ಹಾಗೆ ಅನೇಕ ಪರೀಕ್ಷೆಗಳು ಬರ್ತವೆ, ಅನೇಕ ಕಷ್ಟಗಳು ಬರ್ತವೆ. ಆ ಎಲ್ಲ ಕಷ್ಟಗಳಲ್ಲಿ ದೇವರು ನಿಮಗೆ ಸಂತೈಸುತ್ತಾನೆ. ಯಾವಾಗ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತಿರೋ ಆಗ ದೇವರ ಸಂತೈಸಕ್ಕೆ ಹೊಂದಿಕೊಳ್ಳುತ್ತೀರಿ. ಅಷ್ಟೇ ಇನ್ನೊಬ್ಬರನ್ನು ಈ ರೀತಿ ನಂಬಿಕೆಗೆ ಒಬ್ಬೊಬ್ಬರಿಗೆ ಪರೀಕ್ಷೆ ಬರುವಾಗ ಒಬ್ಬೊಬ್ಬರು ಸೋದರ ನೀವು ಇನ್ನೊಬ್ಬರನ್ನು ಸಹ ನಂಬಿಕೆಯಲ್ಲಿ ಧೈರ್ಯವುಳ್ಳವರಾಗಿ ಅವ್ರು ಜೀವಿಸುವಂತೆ ಸಂತೈಸಲಿಕ್ಕೆ ನೀವು ಸಕ್ತರಾಗ್ತೀರಿ. ರೀತಿ ಒಬ್ಬರೊಬ್ಬರನ್ನು ಧೈರ್ಯವುಳ್ಳವರಾಗಬೇಕು, ಸಂತೈಸುಳ್ಳವರಾಗಬೇಕು. ಮತ್ತು ಅಪೊಸ್ತಲನು ಆ ಕೊನೆಯ ಸಭೆಗೆ ಹೇಳ್ತೇವೆ, ಇವತ್ತು ನಿಮ್ಮ ಜೀವಿತ ಈ ಒಂದು ಸಂತೈಸುವಿಕೆಯನ್ನು ಹೊಂದಿಕೊಳ್ಳಬೇಕಾದ್ರೆ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗುವುದಾದರೆ ದೇವರಿಂದನೇ ಸಂತೈಸುವಿಕೆ ಹೊಂದಿಕೊಳ್ಳುತ್ತೀರಿ. ಎಲ್ಲ ಸಮಯ ದೇವರು ನಿಮಗೆ ಸಂತೈಸ್ತಾನೆ, ಎಲ್ಲ ಸಮಯ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ. ಇನ್ನೊಬ್ಬರೂ ಸಹ ನೀವು ಆ ನಂಬಿಕೆಯಲ್ಲಿ ಉತ್ತೇಜನ ಮಾಡುತ್ತೀರಿ, ಸಂತೈಸುತ್ತೀರಿ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. ಪ್ರೇರೆ 4ನೇ ಸಂಗತಿ ನೋಡ್ತೇವೆ, ಒಂದೇ ಮನಸ್ಸುಳ್ಳವರು ಆಗಬೇಕು. 1ನೇ ಕೊರಿಂಥ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, 1 Corinthians 1:10. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದೇ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಪೊಸ್ತಲರು ಸಭೆಯಲ್ಲಿ ಒಂದೇ ಮನಸ್ಸು, ನಿಮ್ಮ ಸಭಾ ಪಾಲಕರ ಸಂಗಡ ಒಂದೇ ಮನಸ್ಸು, ಯಾವ ರೀತಿ ಭಿನ್ನ ಅಭಿಪ್ರಾಯಗಳು ಇರದೆ ಒಂದೇ ಮನಸ್ಸು ನಿಮ್ಮಲ್ಲಿ ಸಭೆಯಲ್ಲಿ ನಿಮ್ಮ ಸಭಾ ಪಾಲಕರ ಜೊತೆಯಲ್ಲಿ ಒಂದೇ ಮನಸ್ಸು. ಆ ಒಂದೇ ಮನಸ್ಸಿನಿಂದ ಸಭೆಗೆ ಸೇರಿ ಬರುವಾಗ, ಸಭೆ ಸೇರಿ ಪ್ರಾರ್ಥನೆ, ಅಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಾನೆ, ಮಾತು ಕಾರ್ಯ ಮಾಡ್ತಾನೆ, ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ಪ್ರಾರ್ಥನೆಗೆ ಒಂದೇ ಮನಸ್ಸು ಇರಬೇಕು, 2 ಮನಸ್ಸು ಬರಬಾರದು ಎಂಬುದಾಗಿ ಅಪೊಸ್ತಲನು ಆ ಸಭೆಗೆ ಎಚ್ಚರಿಸುತ್ತಾನೆ. ಈ ಒಂದೇ ಮನಸ್ಸು ಬರಬೇಕಾದರೆ ನೀವು ಒಬ್ಬರನ್ನು ಸಹಿಸಿಕೊಳ್ಳಬೇಕು. ಅದರ ಕುರಿತು ನೋಡೋಪ್ರೆ ಎಫೆಸ ದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ, ಎಫೆಸ 4:1-3. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನ್ನು ನಾನು ನಿಮ್ಮನ್ನು ಪ್ರಬೋಧಿಸಿದ್ದೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳದೆ ಆಸಕ್ತರಾಗಿರಿ. ಅಪೊಸ್ತಲರು ಇವತ್ತು ಪ್ರೇರೆ ನಿಮಗೆ ಜೀವಿತ ದೇವರ ಉದ್ದೇಶ ಉಂಟು, ದೇವರು ನಿಮ್ಮನ್ನು ಆತನ ಸೇವೆ ಕರೆಯಲ್ಪಟ್ಟಿದ್ದಾನೆ. ಅದಕ್ಕೋಸ್ಕರ ನೀವು ಒಂದೇ ಮನಸ್ಸು ಒಂದೇ ಮನಸ್ಸಿನ ಬರಬೇಕಾದ್ರೆ ನೀವು ಒಬ್ಬರೊಬ್ಬರ ಬಲಹೀನತೆಗಳನ್ನು ಪ್ರೇರೆ ಸುಧಾರಿಸಿಕೊಂಡು ಒಬ್ಬರೊಬ್ಬರನ್ನು ಸಹಿಸಿಕೊಂಡರೆ ಮಾತ್ರವೇ ನಿಮ್ಮಲ್ಲಿ ಆ ಸಮಾಧಾನ ಅಂದರೆ ಸಮಾಧಾನ ಎಂಬ ಬಂಧನ ಕಟ್ಟಲ್ಪಡಬೇಕು. ಮತ್ತು ಪವಿತ್ರಾತ್ಮನಿಂದ ಐಕ್ಯವನ್ನು ಕಾಪಾಡಿ ಐಕ್ಯತೆ ವೆರಿ ಇಂಪಾರ್ಟೆಂಟ್. ಎಲ್ಲಿ ಐಕ್ಯತೆ ಉಂಟು ಅಲ್ಲಿ ಯೇಸು ಕ್ರಿಸ್ತ ಅವರ ನಡುವೆ ಇದ್ದಾನೆ. ಯಾಕಂದರೆ ಯೇಸು ಕ್ರಿಸ್ತನು ಅತಿ ಸ್ಪಷ್ಟವಾಗಿ ಮತ್ತೆ ಬರೋ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 18ರಿಂದ 20ನೇ ವಾಕ್ಯದಲ್ಲಿ ಅತಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಐಕ್ಯತೆ ಎಷ್ಟು ಪ್ರಾಮುಖ್ಯ ಎಂಬುದೇ ಇಲ್ಲಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳುತ್ತಾನೆ. ಮತ್ತಾಯ 18ನೇ ಅಧ್ಯಾಯದಲ್ಲಿ 18ರಿಂದ 20ನೇ ವಾಕ್ಯ ತನಕ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಈ ಒಂದು ದೇವರು ಎಲ್ಲಿ ನೀವು ಇಬ್ಬರು ಅಥವಾ ಸಭೆಯಾಗಿ ಒಂದೇ ಮನಸ್ಸು ನಿಮ್ಮಲ್ಲಿ ಇರುತ್ತದೋ ಪ್ರೇರೆ, ಆ ಸಭೆಗೆ ಈ ಅಧಿಕಾರ ಕೊಡಲ್ಪಟ್ಟಿದೆ. ನೀವು ಸಭೆಯಾಗಿ ಈ ಭೂಲೋಕದಲ್ಲಿ ಇರುವ ಸೈತಾನ ಕಾಲದಲ್ಲಿ ಬಂಧಿಸ್ತಿರೋ ಅದು ಪರಲೋಕ ಬಂಧಿಸಲ್ಪಡುತ್ತದೆ. ಸಭೆಗೆ ಭೂಲೋಕದಲ್ಲಿ ಸೈತಾನ ಬಿಚ್ಚಿದೋ ಅದು ಪರಲೋಕ ಬಿಚ್ಚುತ್ತದೆ. ಈ ಅಧಿಕಾರ ಆ ಸಭೆಗೆ, ಯಾವ ಸಭೆಯಲ್ಲಿ ಸಭಾಪಾಲಕರೊಟ್ಟಿಗೆ ನಾಯಕರು ಒಂದು ಮನಸ್ಸಾಗಿ ಇರ್ತಾರೋ ಆ ಸಭೆಯಲ್ಲಿ ಈ ಅಧಿಕಾರ ದೇವರು ಕೊಡುವನಾಗಿದ್ದಾನೆ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ನೀವು ಇಬ್ಬರು ಒಂದು ಮನಸ್ಸಾಗುತ್ತಾರೆ. ನಿಮ್ಮ ಗಂಡ ನಿಜ ಐಕ್ಯತೆ, ನೀವು ಗಂಡ ಹೆಂಡತಿ ಇದ್ದರು ಈ ಅಧಿಕಾರ ಕೊಡುತ್ತಾರೆ. ನಿಮ್ಮ ಕುಟುಂಬದಲ್ಲಿದ್ದವಾಗಿ ಸಹಿತ ಯಾವ ರೀತಿ ಅದು ಕುತಂತ್ರ ಮಾಡಿದರು, ಯಾವ ಆಗಿದ್ದ ನಿಮಗೆ ಅಧಿಕಾರ ಉಂಟು. ನೀವು ಅಧಿಕಾರದ ಗಂಡ ಒಂದು ಮನ ಪ್ರಾರ್ಥನೆ ಮಾಡುವ ನಿಮ್ಮ ಕುಟುಂಬನ ಹಾಳು ಮಾಡಿ ಎಲ್ಲ ಸಹಿತ ಆಯುಧ ಮರಿಲು ಪಡುತ್ತೇವೆ. ಮತ್ತು ದೇವರ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಐಕ್ಯತೆ ಇಂಪಡಿ ಒಂದು ಮನಸ್ಸು ನೀವು ಬಂದರೆ ಮತ್ತು ಈ ಅಧಿಕಾರವು ಅಲ್ಲಿ ಕಾರ್ಯವಾಗ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾ ಸಭೆಗೆ ಒಂದೇ ಮನಸ್ಸುಳ್ಳವರಾಗಬೇಕು. ದೇವರ ಅದ್ಭುತಗಳು ಮಾಡಬೇಕಾ, ಮಾತು ಕಾರ್ಯ ಮಾಡಬೇಕಾ, ಪ್ರಾರ್ಥನೆ ಉತ್ತರಬೇಕು. ಒಂದು ಮನಸ್ಸು ಅತಿ ಯೋಗ್ಯತೆ ಎಂಬುದೇ ಯೇಸು ಕ್ರಿಸ್ತನು ತನ್ನ ಹೇಳ್ತಾನೆ. 19ವಾಗಿ ನೋಡ್ತೇವೆ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಅಷ್ಟೇ ಯೇಸು ಕ್ರಿಸ್ತನೇ, ನೀವು ಭೂಲೋಕದಲ್ಲಿ ನೀವು ಪ್ರಾರ್ಥನೆ ಮಾಡೋ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಇಬ್ಬರು ಒಂದು ಮನಸ್ಸಿಂದ ನಿಮ್ಮ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಇನ್ನೊಬ್ಬರು ನಿಮ್ಮ ಒಟ್ಟಿಗೆ ಒಂದು ಎಸ್ ಹೌದು ಇದು ಅಂದರೆ ಒಂದು ಮನಸ್ಸಿಂದ ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿ ಏನು ಬೇಡಿಕೊಳ್ಳುತ್ತೀರೋ ಅದು ಸಹ ದೇವರು ಕೊಡುತ್ತಾನೆ. ಆಗದಕ್ಕೋಸ್ಕರ ಈ ಐಕ್ಯತೆ
ಸಭೆಯಲ್ಲಿ ನೀವು ಕಾಪಾಡುವುದಾದರೆ ನಿಮ್ಮ ಸಭೆಯಲ್ಲಿ ಏನು ಪ್ರಾರ್ಥನೆ ತೆಗೆದುಕೊಡುತ್ತಾನೆ. ಅದಕ್ಕೆ ಅಪ್ಪನ ಆ ಸಭೆಯಲ್ಲಿ ಏಕ ಮನಸ್ಸು ಸಭಾ ಪಾಲ್ಗೊಟ್ಟೆ ಎಲ್ಲ ನಾಯಕರು ಒಂದು ಮನಸ್ಸುಗಳಾಗಬೇಕು, ಭಿನ್ನ ಅಭಿಪ್ರಾಯಗಳು ಬರಬಾರದು ಎಂಬುದಾಗಿ. ಅದೇ ನಿಮ್ಮ ಕುಟುಂಬ ಜೊತೆಯಲ್ಲಿ ನಿಮ್ಮ ಪ್ರಾರ್ಥನೆ ಗಂಡ ಹೆಂಡತಿ ಮಧ್ಯೆ ಭಿನ್ನ ಒಂದೇ ಮನಸ್ಸು, ಆಗ ದೇವರು ನಿಮ್ಮ ಕುಟುಂಬವನ್ನು ನಿಮ್ಮ ಮಗಳ ಆಶೀರ್ವಾದ ಮಾಡುವನಾಗಿದ್ದಾನೆ. 20ನೇ ವಾಕ್ಯ ನೋಡ್ತೇವೆ, ಯಾಕಂದರೆ 2-3 ನನ್ನ ಇಲ್ಲಿ ಕೂಡಿ ಬರ್ತೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದರೆ. ಅಷ್ಟೇ ಇಬ್ಬರು ಒಂದು ಮನಸ್ಸಿಂದ, ಇಬ್ಬರು ಇಲ್ಲಿ ಇಬ್ಬರು ಒಂದು ಮನಸ್ಸಿಂದ ಆ ಒಂದು ಐಕ್ಯತೆಯನ್ನು ಅಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆಯನ್ನು ಅನುಭವ ಮಾಡಿದೆ. ಅದೇ ರೀತಿ ಕರ್ತನ ಸಭೆಯಲ್ಲಿ ಬರೀ ದೇವರ ಮಹಿಮೆ ತೋರ್ಪಡಬೇಕು. ಸಭೆಯಲ್ಲಿ ದೇವರ ಸೇವಕರಿಗೆ ನಾಯಕರು ಬರೀ ಒಂದು ಮನಸ್ಸಿನಿಂದ ಬರುತ್ತಾರೋ ಅಲ್ಲಿ ದೇವರ ಮಹಿಮೆ ಆ ಸಭೆಯಲ್ಲಿ ತೋರಿ ಬರುತ್ತದೆ. ಕುಟುಂಬದಲ್ಲಿ ಪ್ರೇ ದೇವರ ಮಹಿಮೆ ನಿಮಗೆ ನೋಡಬೇಕಾ ಪ್ರೇರೆ, ದೇವರ ಪ್ರಶ್ನೆ ಬೇಕಾ? ಗಂಡ ಹೆಂಡತಿ ಮಧ್ಯದಲ್ಲಿ ಈ ಐಕ್ಯತೆ ಕಾಪಾಡುತ್ತಿರೋ ಆ ಕುಟುಂಬದಲ್ಲಿ, ಆ ಮನೆಯಲ್ಲಿ ಯಾವಾಗಲೂ ದೇವರ ಪ್ರಸನ್ನತೆ, ದೇವರ ಆಶೀರ್ವಾದ, ದೇವರ ಕೃಪೆ, ಶುಭವು ಆ ಮನೆಯಲ್ಲಿ ಇರ್ತದೆ. ಅದಕ್ಕೋಸ್ಕರ ಅಪ್ಪಸ್ಗಳು ಒಂದು ಮನಸ್ಸುಳ್ಳವರು ಆಗಬೇಕೆಂಬುದೇ ಅಲ್ಲಿ ಎನ್ಕರೇಜ್ ಮಾಡ್ತಾನೆ. ಅದರ ಬಗ್ಗೆ ಇನ್ನೊಂದು ವಾಕ್ಯ ನೋಡೋಪ್ರೆ, ಕೀರ್ತನೆ 133ನೇ ಕೀರ್ತನೆಯಲ್ಲಿ ಅತಿ ಸ್ಪಷ್ಟವಾಗಿ ಒಂದು ಮನಸ್ಸಿನ ಸಿಗುವ ಪ್ರಯೋಜನ ಬಗ್ಗೆ ನಾವು ನೋಡ್ತೇವೆ. ಪ್ರೇ 133ನೇ ಕೀರ್ತನೆಯಲ್ಲಿ ದಾವೀದನು ಹೀಗೆ ಹೇಳ್ತಾನೆ, ಆ ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದುದು. ಅದು ಅವನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಲಪಟ್ಟೆವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಅರ್ಮೋನ್ ಪರ್ವತ ಹುಟ್ಟಿ ಚಿಯೋನ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದ ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ನಾವು ಅತಿ ಸ್ಪರ್ಧೆ ಕೀರ್ತನೆ ನೋಡ್ತಾನೆ, ಎಲ್ಲಿ ಸಹೋದರರು ಕುಟುಂಬ ಒಂದಾಗದ ಅಲ್ಲಿ ದೇವರ ಆತ್ಮನ ಅಭಿಷೇಕ, ಆಶೀರ್ವಾದವು ಜೀವ ಅಲ್ಲಿ ಇರ್ತದೆ. ಅದಕ್ಕೋಸ್ಕರ ಒಂದು ಮನಸ್ಸು ಬೇಕು ಎಂಬುದೇ ಅಪ್ಪಸ್ಮನ ಆ ಸಭೆಗೆ ಎಚ್ಚರಿಕೆಯನ್ನು ಕೊಡುತ್ತಾನೆ, ಎನ್ಕರೇಜ್ ಮಾಡ್ತಾನೆ. ಆದರೆ 5ನೇ ಸಂಗತಿ ಸಮಾಧಾನದಿಂದ ಇರಬೇಕು ಪ್ರೇ. ಇದು ಅತಿ ಅಗತ್ಯವಾಗಿದೆ ಪ್ರೇ. ಇದರ ಬಗ್ಗೆ ನಾವು ನೋಡುತ್ತೇವೆ. 1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ವಾಕ್ಯ. 1 Peter 3:11 and 12. ಅವನು ಕೆಟ್ಟದ್ದು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡ. ಅಪ್ಪಸ್ಲ ಪ್ರಯತ್ನ ಹೇಳ್ತಾನೆ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಬೇಕಾ? ನಿಮ್ಮ ಸಭೆಯಲ್ಲಿ ಆಶೀರ್ವಾದ ಬರಬೇಕಾ? ನಿಮ್ಮ ಪ್ರಾರ್ಥನೆ ಬೇಕು. ಅಪ್ಪಸ್ಲ ಪ್ರಯತ್ನ ಹೇಳ್ತಾನೆ, ನಿಮ್ಮ ಕುಟುಂಬದಲ್ಲಿ ಆಗಲಿ ಸಭೆಯಾಗಲಿ ಕೆಟ್ಟ ನಡತೆಯನ್ನು ಬಿಡಬೇಕು, ಕೋಪ ಸ್ವಭಾವವನ್ನು ಬಿಡಬೇಕು, ಒಳ್ಳೆಯದನ್ನು ಮಾಡಬೇಕು, ಸಮಾಧಾನಕ್ಕೋಸ್ಕರ ಆರೈಸಿದರೆ ಸಭೆಯಲ್ಲಿ ಸಪರೇಟ್ ನಾಯಕರ ಮಧ್ಯದಲ್ಲಿ ಸಭಾಪಾಲಕ ಮಧ್ಯದಲ್ಲಿ ಸಮಾಧಾನ ಕಾಪಾಡಬೇಕು. ಮನೆಯಲ್ಲಿ ಗಂಡು ಸಮಾಧಾನ ಎಷ್ಟನ್ನು ಸಮಾಧಾನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಆಗ ಮಾತ್ರ ಅನ್ನವಾಗ. ಯಾಕಂದರೆ ಕರ್ತನು ನೀತಿ ಒಂದನ್ನು ಕಟ್ಟಾಕಿಸ್ತಾನೆ, ಆತ ಅವರ ವಿಜ್ಞಾಪನೆಯಲ್ಲಿ ಕಿವಿ ಕೊಡುತ್ತಾನೆ. ಕಡಿಕರಿಗೂ ಕರ್ತನ ಕೋಪದ ಮುಖಲುನಾಗ ಎಂದು ಬರೆದಿದೆ. ಪ್ರೇ ಯಾವಾಗ ನಿಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವಾದ ಬರಬೇಕಾ? ಗಂಡ ಹೆಂಡತಿ ಪ್ರೇ ಕೋಪಕ್ಕೆ ಅವಕಾಶ ಕೊಡಬಾರ್ದು, ಜಗಳಕ್ಕೆ ಅವಕಾಶ ಕೊಡಬಾರದೆ. ಒಬ್ಬರೊಬ್ಬರು ಹೊಂದಿಕೊಂಡು ಸುಧಾರಿಸಿಕೊಂಡು ಸಮಾಧಾನ ಪಡಿಸೋರ. ಎಷ್ಟು ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಕಾಪಾಡಿಕೊಳ್ಳುತ್ತೀರೋ ಅಷ್ಟು ನಿಮ್ಮ ಕುಟುಂಬ ಪ್ರಾರ್ಥನೆ ಕೊಡುವನಾಗಿದ್ದಾನೆ ಪ್ರೇರೆ. ನಿಮ್ಮ ಸಭೆಯಲ್ಲಿ ಪ್ರೇ ಸಭಾಪಾಲಕರು ನಾಯಕರು ಸೇರಿ ಬರುವಾಗ ಯಾವತ್ತೂ ಪ್ರೇ ಕಚ್ಚಾಟಕ್ಕೆ ಜಗಳಕ್ಕೆ ಆಸ್ಪದ ಕೊಡದೆ ಸಮಾಧಾನವನ್ನು ಕಾಪಾಡಿಕೊಳ್ಳುವುದಾದರೆ ಸಭೆಯಾಗಿ ಅಲ್ಲಿ ಸಪ್ರೇ ದೇವರು ಸಭೆಯಲ್ಲಿ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅದಕ್ಕೆ ಸಮಾಧಾನದಿಂದ ಅದು ಅತಿ ಅಗತ್ಯ. ಯಾವ ಈ ಸಮಾಧಾನ ನಿಮ್ಮಿರ್ತದೋ ನೀವು ದೇವರ ಮಕ್ಕಳು ಆಗ್ತೀರಿ, ದೇವರ ಮಕ್ಕಳು ನೆನೆಸಿಕೊಳ್ತೀರಿ, ಎಸ್ಕೊಳ್ತಾನೆ ಮತ್ತು ಆಶೀರ್ವಾದ ಅಂತೀರಿ. ಮತ್ತೇನು ಬರೆಸುತ್ತೆ 5ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. Matthew 5:9. ಸಮಾಧಾನ ಪಡಿಸುವವರು ಧನ್ಯರು. ಯಾರು ಸಮಾಧಾನ ಪಡಿಸ್ತಾರೋ ಸಮಾಧಾನಿಸ ಅವರು ಆಶೀರ್ವಾದ ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಮತ್ತು ಇಂದು ವಾಕ್ಯತೆ ರೋಮ 16ನೇ 20ನೇ ವಾಕ್ಯದಲ್ಲಿ ಸಾಂತಾಗಿ ದೇವರು ಶೀಘ್ರವಾಗಿ ಸಹಿತನ್ನು ನಿಮ್ಮ ಕಾಲಗಳಿಗೆ ಹಾಕಿ ತಿಳಿಬೇಕು. ಯಾವ ಸಮಾಧಾನ ಕಾಪಾಡಿಕೊಳ್ತಾರೋ ದೇವರು ಶೀಘ್ರವಾಗಿ ಸಹಿತ ಎಲ್ಲ ಕೋಟೆ ಕೊತ್ತಗಳನ್ನು ನಿಮ್ಮ ಕಾಲಗಳಿಗೆ ತಿಳಿದುಬಿಡ್ತಾಗಿದೆ. ಸಮಾಧಾನದಿಂದ ಇರಬೇಕು, ಯಾವತ್ತಿಗೂ ಜಗಳಕ್ಕೆ ಆಸ್ಪದ ಕೊಡದಂತೆ ಎಚ್ಚರಿಕೆ ಉಳ್ಳವರು ಆಗಬೇಕು ಪ್ರೇರೆ. 6ನೇ ಸಂಘ ನೋಡ್ತೇವೆ, ಒಬ್ಬರೊಬ್ಬರನ್ನು ಪ್ರೀತಿಸುವವರು ಆಗಬೇಕು. ಇದರ ಬಗ್ಗೆ ನೋಡೋಪ್ರೆ ರೋಮ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ರೋಮನ್ 13:8-10. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗಿರಬಾರ್ದು.
ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವೆಲ್ಲ ನೆರವೇರಿಸ್ತಾನೆ. ಅಪೊಸ್ತಲರು ನಿಜವಾಗಿ ಒಬ್ಬರನ್ನು ಪ್ರೀತಿಸುವವರು ಪ್ರೇ ಯಾರ ಥರ ಸಾಲ ತೆಗೆದುಕೊಳ್ಳೋದೇ ಆ ಸಾಲವನ್ನು ಇಟ್ಟುಕೊಳ್ಳದೆ ಆ ಸಾಲವನ್ನು ತೀರಿಸುವವರು ಆಗಬೇಕು. ಪ್ರೇ ಇಂದಿಗೂ ಪ್ರೇ ಇನ್ನೊಬ್ಬರ ಸಾಲ ತೆಗೆದುಕೊಳ್ಳದೆ ಮಾತು ಕೊಟ್ಟ ಪ್ರಕಾರ ಸಾಲ ತೀರಿಸುವ ಸಾಲ ಇಟ್ಟುಕೊಳ್ಳಬಾರ್ದು. ನಿಮ್ಮ ಒಬ್ಬೊಬ್ಬರು ಪ್ರೀತಿ ಮಾಡಿ ಋಣವಿರಬೇಕು, ಸಾಲದ ಅಂಗನಲ್ಲಿ ಜೀವಿಸುವವರು ಆಗಬಾರದು ಎಂದು ಅಪೊಸ್ತಲ ಪೌಲನು ಹೇಳುತ್ತಾರೆ. ಮತ್ತು 9ನೇ ವಾಕ್ಯದಲ್ಲಿ ಹೇಗೆಂದರೆ ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಕದಿಯಬಾರದು, ಪರರ ಸೊತ್ತನ್ನು ಆಶ್ರಯಿಸಬಾರದು. ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣ ನೆರವೇರುತ್ತದೆ. ಅಪೊಸ್ತಲರು ನೀವು ಒಬ್ಬರನ್ನು ಪ್ರೀತಿಸುತ್ತದೆ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರಿ. ಪ್ರೀತಿ ಇನ್ನೊಬ್ಬರಿಗೆ ಯಾವ ಕೇಡು ಮಾಡುವುದಿಲ್ಲ, ಪ್ರೀತಿ ಇನ್ನೊಬ್ಬರಿಗೆ ಒಳ್ಳೆಯ ಈ ರೀತಿಯೂ ಒಬ್ಬರನ್ನು ಪ್ರೀತಿ ಮಾಡಬೇಕು. ಅದು ಎಲ್ಲಿ ಪ್ರೀತಿ ಉಂಟು ಅಲ್ಲಿ ದೇವರಿದ್ದಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಇನ್ನೊಂದು ವಾಕ್ಯ ನೋಡ್ತೇವೆ. 1ನೇ ಕೊರಿಂಥದವರ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 4ರಿಂದ 1ರಿಂದ 8ನೇ ವಾಕ್ಯ ತನಕ. ಫಸ್ಟ್ ಕೊರಿಂಥಿಯನ್ 13 ವರ್ಸ್ 1 to 8. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಯನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗನಗನಿಸುವ ತಾಳವು ಆಗಿದ್ದೇನೆ. ನನಗೆ ಪ್ರವಾದ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದು ಬಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿ ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ. ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಒಟ್ಟಿಗೆ ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೊಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡುಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ಇಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದಗಳಾದರೂ ನಿಂತು ಇಲ್ಲದಂತಾಗುವು, ವಾಣಿಗಳು ನಿಂತು ಹೋಗುವು, ವಿಧಿಯು ಇಲ್ಲದಂತಾಗುವುದು. ಅಪೊಸ್ತಲ ಅತಿ ಸ್ಪಷ್ಟನೆ. ಪ್ರೀತಿ ಇಲ್ಲದೆ ಎಷ್ಟು ಪ್ರೇಯರ್ ಮಾಡ್ಬೋದು, ಎಷ್ಟು ದೇವರು ನಿಮ್ಮನ್ನು ಉಪಯೋಗ ಮಾಡೋದು. ಪ್ರೀತಿ ಇಲ್ಲದೆ ಏನೂ ಪ್ರಯೋಜನ. ಅದಕ್ಕೆ ಅಪೊಸ್ತಲ ಎಲ್ಲಕ್ಕಿಂತ ಅತಿ ದೊಡ್ಡದು ಪ್ರೀತಿ. ಅಪೊಸ್ತಲ ಹೇಳಿದ್ರೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಲ್ಲ ದೊಡ್ಡದು ಪ್ರೀತಿ. ಅದು ಪ್ರೀತಿ ಅತಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅಪೊಸ್ತಲ ಹೇಳ್ತಾರೆ ನೀವು ದೇವರ ಹತ್ರ ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ಬೋದು, ಉಪವಾಸ ಮಾಡ್ಬೋದು, ದಾನ ಧರ್ಮ ಮಾಡ್ಬೋದು, ಅದ್ಭುತ ಮಾತುಕತೆ ದೇವ್ರು ನಿಮ್ಮಕ್ಕೊಂದು ಮಾಡಬೋದು, ಪ್ರವಾದನೆ ಹೇಳಬಹುದು, ಬೋಧಿಸ್ಬೋದು. ಅದು ಪ್ರೀತಿ ಇಲ್ಲದೆ ಏನು ಪ್ರಾರ್ಥನೆ. ಈ ರೀತಿ ಒಬ್ಬರೊಬ್ಬನು ಶುದ್ಧ ಹೃದಯದಿಂದ ನಿಷ್ಕಪಟವಾದ ಹೃದಯದಿಂದ ಪ್ರೀತಿಸುವವರಾಗಬೇಕು. ಮತ್ತು ಎಲ್ಲಿ ಪ್ರೀತಿ ಉಂಟು ಅಲ್ಲಿ ಅವರಲ್ಲಿ ದೇವರಿದ್ದಾನೆ. ಈ ರೀತಿ ಪ್ರೀತಿಯಿಂದ ಅವನು ಪ್ರೀತಿಸುವವರಾಗಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಆ ಕೊಲೊಸ್ಸೆ ಎಚ್ಚರಿಸುತ್ತಾನೆ. ಇನ್ನದು ಲಾಸ್ಟ್ ಆಗಿ ನೋಡ್ತೇವೆ, ಶಾಂತಿಯನ್ನು ಕೊಡುವ ದೇವರು ನಿಮ್ಮದು. ಈ ಶಾಂತಿ ದೇವರು ನಿಮ್ಮ ಸಂಗಡ ಇರಬೇಕಾದ್ರೆ ಇರುತ್ತಾನೆ ಹೇಗೆ ಎಂಬುದನ್ನು ನೋಡಪ್ರೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6ರಿಂದ 9ನೇ ವಾಕ್ಯ ತನಕ. ಫಿಲಿಪಿಯನ್ಸ್ 4:6 to 9 ವರ್ಸ್. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಹಾಗೆಲ್ಲ ಗ್ರಹಿಕೆ ನಿಮ್ಮಿರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆ ಕ್ರಿಸ್ತನ ಕಾಯುವುದು. ಕಡೆ ಮಾತಿನ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿ ದೇವರು ನಿಮ್ಮೊಂದಿಗೆ ಇರುವನು. ಅತಿ ಸ್ಪಷ್ಟತೆ. ಯಾವ ಬಗ್ಗೆಯೂ ಚಿಂತೆ ಮಾಡಬಾರದು. ಪ್ರತಿ ನಿಮ್ಮ ಚಿಂತೆಗಳನ್ನು, ಪ್ರತಿ ನಿಮ್ಮ ಭಾರವನ್ನು, ಚಿಂತೆಯನ್ನು ದೇವರ ಹತ್ರ ದಿನಾಲು ಪ್ರಾರ್ಥನೆ ಮಾಡಬೇಕು, ಕೃತಜ್ಞತೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಬೇಕು. ಆವಾಗ ಮಾತು ದೇವರ ಸಮಾಧಾನವು ನಿಮ್ಮನ್ನು ಕಾಪಾಡಿದೆ. ಮತ್ತಷ್ಟೇ ಪ್ರಾರ್ಥನೆ ಮಾಡಿದ ನಂತರ ನೀವು ಏನು ಪುನಃ ಚಿಂತೆ ಮಾಡಿದೆ ದೇವರ ವಾಕ್ಯನ ಹೆಚ್ಚಾಗಿ ಧ್ಯಾನ ಮಾಡಬೇಕು. ಮತ್ತಷ್ಟೇ 9ನೇ ವಾಕ್ಯದಲ್ಲಿ ವಾಪಸ್ ನೀವು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಸ್ತುತಿ ಸ್ತೋತ್ರ ಮಾಡೋದು ಮಾತ್ರ ಅಲ್ಲ, ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ದೇವರಿಗೆ ಧ್ಯಾನ ಮಾಡೋದು ಮಾತ್ರ. 9ನೇ ವಾಕ್ಯದ ಅಪೊಸ್ತಲ ಹೇಳ್ತಾನೆ, ಅಪೊಸ್ತಲ ಪೌಲನು ಈ ಪತ್ರಿಕೆಯಲ್ಲಿ ಏನೆಲ್ಲ ಕಲಿಸಿಕೊಟ್ಟಿದ್ದಾನೆ ಆ ಎಲ್ಲ ಬೋಧನೆಗೆ ವಿಧಿಯಾಗಿ ನಡೆಯುವುದಾದರೆ ಮಾತ್ರವೇ ಸಾಧ್ಯದಾಗ ದೇವರು ಯಾವಾಗಲೂ ನಿಮ್ಮ ಸಂಗಡ ಇರುತ್ತಾನೆ. ಹಾಗಾದರೆ ಹೌದು, ಇವತ್ತು ಈ ಲೋಕದಲ್ಲಿ ಜೀವಿಸ ಪ್ರತಿಯೊಬ್ಬರಿಗೆ ನಾನಾ ವಿಧದ ಕಷ್ಟಗಳು, ಚಿಂತೆಗಳು ಉಂಟು. ಅದಕ್ಕೋಸ್ಕರ ಅಪೊಸ್ತಲ ಎಲ್ಲ ನಿಮ್ಮ ಚಿಂತೆಗಳನ್ನು ದಿನಾಲು ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆ ಪ್ರೇರಣೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು. ಆಗ ಮಾತ್ರ ಕ್ರಿಸ್ತನ
ಕ್ರಿಸ್ತನ ಸಮಾಧಾನ ನಿಮ್ಮ ಮನಸ್ಸು ತುಂಬಲ್ಪಡ್ತದೆ. ಅಷ್ಟೇ ಅಲ್ಲದೆ ಪುನಃ ಚಿಂತೆ ಮಾಡಿದೆ ಆದರೆ ದೇವರ ಬಗ್ಗೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಿಮ್ಮಲ್ಲಿ ಆ ನಂಬಿಕೆ ಬರ್ತದೆ, ಆ ವಾಕ್ಯ ನಿಮ್ಮ ಸಮಾಧಾನ. ಅಷ್ಟೇ ಅಲ್ಲದೆ ಅಪ್ಪಸ್ ಬರ್ತಾನೆ ದೇವರ ವಾಕ್ಯಕ್ಕೆ ನೀವು ಏನು ದೇವರ ವಾಕ್ಯ ನೀವು ಓದುತ್ತೀರೋ ಧ್ಯಾನ ಮಾಡ್ತಿರೋ. ಅಪ್ಪಸ್ ಪೌಲನು ಈ ಪತ್ರಿಕೆ ಬರೆದ ಎಲ್ಲ ಆಜ್ಞೆಗಳಿಗೆ ಅಪ್ಪಸ್ ಪೌಲನು ಪತ್ರಿಕೆ ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಅನೇಕ ಸಂಘ ಆ ಬೋಧನೆಗೆ ನೀವು ವಿಧೇಯರಾಗಿ ನೋಡಿದರೆ ಸಾಧ್ಯತೆ ದೇವರು ನಿಮ್ಮ ಸಂಗಡ ಇರುತ್ತಾನೆ. ಈ ರೀತಿ ಈ 7 ಸಂಗತಿಗಳನ್ನು ಮಾಡಬೇಕು ಎಂಬುದಾಗಿ ಅಪ್ಪದ ಪೌಲನು ಕೊರಿಂಥ ಸಭೆಗೆ ಹೇಳ್ತಾನೆ. ಏನೆಂದರೆ ಮೊದಲನೇ ಸಂತೋಷ ಪಡಬೇಕು, ಕ್ರಮಪಡಿಸಿಕೊಳ್ಳಬೇಕು, ಧೈರ್ಯವುಳ್ಳವರಾಗಬೇಕು, ಒಂದೇ ಮನಸ್ಸುಳ್ಳವರಾಗಬೇಕು, ಸಮಾಧಾನದಿಂದಿರಬೇಕು, ಒಬ್ಬರನ್ನು ಪ್ರೀತಿಸ. ಈ 6 ಸಂಗತಿಗಳು ಮಾಡುವಾಗ ಏನ ಸಂಗತಿ? ಶಾಂತಿಯನ್ನು ಕೊಡುವ ದೇವರು ಎಂದು ದೇವರ ವಾಕ್ಯ ವಿದ್ಯಾರ್ಥಿಗಳು ಶಾಂತಿ ದೇವರು ನಿಮ್ಮದಾನೆ. ಅದಕ್ಕೆ ಈ 7 ಸಂಗತಿಗಳು ಬರೀ ಇವತ್ತು ನಿಮ್ಮ ಜೊತೆ ಅನುಭವಿಸಿರಿ. ಬರೀ ದೇವರು ನಿಜವಾಗಿ ಬರೀ ಇಬ್ರಿಯ 13:5-6 ವಾಕ್ಯ ಇರ್ತದೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಎಂದಿಗೂ ದೇವರು ಬರೀ ಈ 7 ಗುಣಗಳು ನಿಮ್ಮಲ್ಲಿ ಇರುವುದಾದರೆ ದೇವರು ಹೇಳ್ತಾನೆ ಇಬ್ರಿಯ 13:5-6 ವಾಕ್ಯದೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಕರ್ತನು ನನಗೆ ಸಹಾಯಕನು, ಮನಸ್ಸು ನನಗೆ ಏನು ಮಾಡಬಲ್ಲೆ ಎಂದು ದೇವರಿಗೆ ಹೇಳುತ್ತೀರಿ. ದೇವರ ನಮ್ಮ ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನವಾಗಿದೆ. ಈ ಯೂಟ್ಯೂಬನ್ನು ಅನೇಕ ಗ್ರೂಪ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿರಿ. ಪ್ರಾರ್ಥನೆ ಮಾಡೋಣ. ತಂದೆಯವರೇ ನಾವು ಸ್ತೋತ್ರ ಕೊಂಡಾಡ್ತಾ ಇದ್ದೇವೆ. ಈ ಸಂದೇಶದ ಮುಖಾಂತರವೇ ನಮ್ಮ ಮಕ್ಕಳನ್ನು ಬಲಪಡಿಸಿದ್ದಿ. ಅದೇ ರೀತಿ ನಮ್ಮ ಮಕ್ಕಳಿಗೆ ವಾಕ್ಯದ ಮುಖಾಂತರ ಅವರು ಬಲ ಹೊಂದಿಕೊಂಡು ಇನ್ನೊಬ್ಬೊಬ್ಬರನ್ನು ಸಂತೋಷಕ್ಕೆ ದೇವರಿಗೆ ಕೃಪೆಯನ್ನು ಕೊಡಬೇಕು. ಮತ್ತು ವಾಕ್ಯದ ಪ್ರಕಾರ ಶಾಂತಿ ದೇವರು ಈ ನಮ್ಮ ಮಕ್ಕಳನ್ನು ಇರಬೇಕು ಎಂಬುದಾಗಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಯಾರ ಜೊತೆ ಕಷ್ಟಗಳು ರೋಗಗಳು ಇದೆ ಕೈಗಳ ಮೇಲೆ ಕಿತ್ತಿ ನಾನು ನಿಮಗೆ ಪ್ರೇರಣೆ ಮಾಡ್ತೇನೆ. ದೇವ ಈ ಸಮಯದಲ್ಲಿ ಕೈಗಳ ಮೇಲೆ ಕಿತ್ತ ಎಲ್ಲ ದೇವ ಈ ರೋಗಿಗಳನ್ನು, ಕಷ್ಟದಲ್ಲಿಯವರನ್ನು, ಬಡತನದಲ್ಲಿಯವರು, ಸಾಲಿಯವರು ನಷ್ಟಕ್ಕೆ ಒಪ್ಪಿಸ್ಕೊಂಡು ಈ ಕೈಗಳ ಮೇಲೆ ಪ್ರತಿಯೊಬ್ಬರ ರೋಗಿಗಳ ವಿರುದ್ಧವಾಗಿ, ಪ್ರತಿಯೊಬ್ಬರ ಬಡತನ ಕೊರತೆಯಲ್ಲಿರುವ ಪ್ರತಿಯೊಬ್ಬರ ವಿರುದ್ಧಕ್ಕೆ ಕಾರ್ಯ ಮೇಲೆ ದುಷ್ಟ ಶಕ್ತಿಗಳನ್ನು, ಆ ಸಾಲದ ಆತ್ಮಗಳನ್ನು, ಬಡತನ ಕೊರತೆ ಎಂಬ ದುಷ್ಟ ಶಕ್ತಿಯನ್ನು, ರೋಗದ ಆತ್ಮಗಳನ್ನು ಬಂಧಿಸ್ತೇನೆ. ಮತ್ತು ಪ್ರತಿಯೊಬ್ಬರಿಗೆ ಈ ಕೈಗಳ ಮೇಲೆ ಪ್ರತಿಯೊಬ್ಬರನ್ನು ಎಲ್ಲ ರೋಗದಿಂದ, ಎಲ್ಲ ಸಾಲಿನಿಂದ, ಎಲ್ಲ ಚಿಂತೆಯಿಂದ, ಎಲ್ಲ ಕಷ್ಟದಿಂದ ಬಿಡುಗಡೆಗೊಳಿಸ್ತೇನೆ. ಮತ್ತು ಯೇಸು ಕ್ರಿಸ್ತನ ಬಿಡುವ ಶಕ್ತಿಯು ಈ ಎಲ್ಲರನ್ನು ಮುಟ್ಟಲಿ. ಮತ್ತು ದೇವರ ಆಶೀರ್ವಾದ, ಶಾಂತಿ, ಸಮಾಧಾನ ಹೊಂದಿಕೊಳ್ಳಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ನಾನು ತಿಳಿಸಿ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ನಾಣ್ಯತೆಯು ಸದಾ ಕಾಲವು ಈ ಸಂದೇಶಕ್ಕೆ ಪ್ರತಿ ಸಂಗತಿ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.